ಗ್ರಾಮ ಪಂಚಾಯಿತಿ ತೆರಿಗೆ ಹಣಕ್ಕೆ ಬೆಚ್ಚಿ ಬಿದ್ದ ಜನರು ಅವರು ವಿಧಿಸಿರುವಂತಹ ತೆರಿಗೆ ಹಣಕ್ಕೆ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ತಾಲೂಕು ಪಂಚಾಯಿತಿ ಅಧಿಕಾರಿ ವಿರುದ್ಧ ಸಿಡಿದ ನಾರಿಯರು. ನಾರಿ ಶಕ್ತಿ ಈಗ ಪ್ರದರ್ಶನ ಆಗ್ತಾ ಇದೆ. ಇಒ ರಮೇಶ್ ಹೆಡ್ಗೆ ವಿರುದ್ಧ ಮಹಿಳೆಯರ ಆಕ್ರೋಶ. ಯಾಕಿಷ್ಟು ತೆರಿಗೆಯನ್ನ ವಿಧಿಸಿದಿರಿ ಅಂತ. ಬೆಳಗಾವಿ ಜಿಲ್ಲೆ ಕಾಕತಿ ಪಂಚಾಯಿತಿಯಿಂದ ವಸೂಲಿ ಆರೋಪ ಕೇಳಿ ಬಂದಿರುವಂತದ್ದು. ನೇರವಾಗಿ ಪಿಡಿಒ ಮೇಲೆ ಈ ಒಂದು ಆರೋಪ ಬಂದಿರುವಂತದ್ದು. ಜನರಿಂದ ಬೇಕಾಬಿಟ್ಟಿ ತೆರಿಗೆ ವಸೂಲಿಗೆ ಕೆರಳಿದ ಗ್ರಾಮಸ್ಥರು ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ. 1,000 ರು ಕಟ್ಟೋ ಜಾಗಕ್ಕೆ 10,000 ರು ಏರಿಸಿ ವಸೂಲಿಯನ್ನ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ, ಸಿಬ್ಬಂದಿಯಿಂದ. ಸಭೆ ನಡೆಸದೆ ಅರ್ಧಕ್ಕೆ ಮೊಟಕುಗೊಳಿಸಿ ತೆರಳಿದ ಇಒ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿರುವಂತದ್ದು. ಜನರ ಆಕ್ರೋಶಕ್ಕೆ ಉತ್ತರಿಸದೆ ಕಾಲ್ ಕಿತ್ತ ಇಒ ರಮೇಶ್ ಹೆಡ್ಗೆ. ಏನು ಕಾರ್ಯನಿರ್ವಾಹಕ ಅಧಿಕಾರಿ ಇದ್ದಾರೆ, ಅವರು ಉತ್ತರ ಕೊಡಕ್ಕಾಗದೆ ಅಲ್ಲಿಂದ ನುಡಿಸ್ಕೊಂಡಿರುವಂತದ್ದು. ಗ್ರಾಮಾಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಅಂದ್ರೆ ಗ್ರಾಮ ಪಂಚಾಯಿತಿಯಿಂದ ಈ ಒಂದು ಧೋರಣೆ ಆಗಿರುವಂತದ್ದು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ಆಕ್ರೋಶವನ್ನ ವ್ಯಕ್ತಪಡಿಸಿ ಇಒ ಮೇಲೆ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾರೆ ಅಂತ. ಗ್ರಾಮ ಪಂಚಾಯಿತಿ ತೆರಿಗೆ ಹಣಕ್ಕೆ ಬೆಚ್ಚಿ ಬಿದ್ದಿದ್ದಾರೆ ಈ ಗ್ರಾಮಸ್ಥರು. ಕಾಕತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಅಧಿಕಾರಿ ವಿರುದ್ಧ ನಾರಿಯರು ಸಿಡಿದೆದ್ದಿರುವಂತಹ ಒಂದು ಘಟನೆ. ಇಒ ರಮೇಶ್ ಹೆಡ್ಗೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾರಿ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಕಾಕತಿ ಪಂಚಾಯಿತಿಯಿಂದ ಈ ಒಂದು ವಸೂಲಿ ಆರೋಪ ಕೇಳಿ ಬರ್ತಾ ಇದೆ. ಜನರಿಂದ ಬೇಕಾಬಿಟ್ಟಿ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರಂತೆ. ಕೆರಳಿದ ಗ್ರಾಮಸ್ಥರು ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತೆ ಇಒಗೆ ಒಂದು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. 1,000 ರು ಕಟ್ಟುವಂತಹ ಜಾಗಕ್ಕೆ 10,000 ರು ಏರಿಸಿ ನೀವು ತೆರಿಗೆಯನ್ನು ವಸೂಲಿ ಮಾಡಿದ್ರೆ ಬಡ ಬಗ್ಗರು ಎಲ್ಲಿ ಹೋಗಬೇಕು? ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನೇರ ಪ್ರಶ್ನೆಯನ್ನು ಮಾಡ್ತಾ ಇರುವಂತದ್ದು. ಗ್ರಾಮಾಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಅಂತ ನಾರಿ ಮಣಿಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಗ್ರಾಮಸ್ಥರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕಾಬಿಟ್ಟಿ ವಸೂಲಿ ಮಾಡಿದ್ರೆ ಎಲ್ಲಿಗೆ ಹೋಗಬೇಕು? ಗ್ರಾಮ ಪಂಚಾಯಿತಿ ತೆರಿಗೆ ಹಣಕ್ಕೆ ಅಂದ್ರೆ ಅವ್ರು ವಿಧಿಸ್ತಾ ಇರುವಂತ ತೆರಿಗೆಗೆ ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಗ್ರಾಮಸ್ಥರು. 1,000 ಕಟ್ತಾ ಇದಂತ ಅಂದ್ರೆ ಇದು ಮನೆಗೆ ಸಂಬಂಧಪಟ್ಟಂತಹ ತೆರಿಗೆ ಹಣ ಆಗಿರ್ತದೆ. ಆ ತೆರಿಗೆ ಹಣವನ್ನ 1,000ದಿಂದ 5,000ಕ್ಕೆ 10,000ಕ್ಕೆ ಒಂದೇ ಸಲ ಏರಿಕೆಯನ್ನ ಮಾಡ್ಬಿಟ್ರೆ ಅಲ್ಲಿರುವಂತಹ ಗ್ರಾಮಸ್ಥರು ಎಲ್ಲಿಗೆ ಹೋಗ್ಬೇಕು? ಹಾಗಾದ್ರೆ ಜನರಿಂದ ಬೇಕಾಬಿಟ್ಟಿ ತೆರಿಗೆನ ವಸೂಲಿ ಮಾಡ್ಬಿಟ್ರೆ ಗ್ರಾಮಸ್ಥರು ಇವ್ರು ಹೇಳಿದ್ದಕ್ಕೆಲ್ಲ ತಲೆ ಎಳ್ಳಾಡಿಸ್ಕೊಂಡು 10,000 ಕಟ್ಟಿಬಿಡ್ಬೇಕಾ? ಇದನ್ನೇ ಪ್ರಶ್ನೆ ಮಾಡಿರುವಂತದ್ದು ಸಭೆಯಲ್ಲಿ. ಸಭೆನ ಅರ್ಧಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ಪಲಾಯನವನ್ನ ಮಾಡಿದ್ದಾರೆ ಇಒ. ತಾಲೂಕು ಪಂಚಾಯಿತಿ ಇಒ ರಮೇಶ್ ಹೆಡ್ಗೆ ಅವರು ಅಲ್ಲಿಂದ ಕಾಲ್ಕಿತ್ತಿರುವಂತದ್ದು ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ. ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿ ವಿರುದ್ಧ. ಜೊತೆಗೆ ಗ್ರಾಮಾಭಿವೃದ್ಧಿ ಅಧಿಕಾರಿ ಇದ್ದಾರಲ್ಲ ಪಿಡಿಒ, ಅವರಿಗೆ ನೇರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಆರೋಪವನ್ನ ಹೊರಿಸ್ತಾ ಇದ್ದಾರೆ. ಬೇಕಾಬಿಟ್ಟಿ ತೆರಿಗೆ ವಸೂಲಿಯಲ್ಲಿ ನಿಮ್ಮ ಪಾತ್ರವೇ ಮುಖ್ಯ ಅನ್ನೋ ಒಂದು ಆರೋಪವನ್ನ ಪಿಡಿಒ ಮೇಲೆ ಮಾಡ್ತಾ ಇರುವಂತದ್ದು. ಇವರ ಪ್ರಶ್ನೆಗಳಿಗೆ ಇವರು ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಕ್ಕಾಗದೆ ಅಲ್ಲಿಂದ ರಮೇಶ್ ಹೆಡ್ಗೆ ಅವರು ಕಾಲ್ ಕಿತ್ಬಿಟ್ಟಿದ್ದಾರೆ. ಇಒ ಆಗಿರುವಂತಹ ಅಂದ್ರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಲ್ಲಿಂದ ಕಾಲ್ ಕಿತ್ತಿರುವಂತದ್ದು. ಗ್ರಾಮಸ್ಥರ ಪ್ರಶ್ನೆಗಳ ಬಾಣ ಒಮ್ಮೆಲೆ ಅವರ ಮೇಲೆ ಬಂದ ಕೂಡಲೇ ತಕ್ಷಣ ಅಲ್ಲಿಂದನೇ ಜಾಗವನ್ನ ಖಾಲಿ ಮಾಡಿದರೆ, ಸಭೆಯನ್ನ ಮೊಟಕುಗೊಳಿಸಿದ್ದಾರೆ, ಅಲ್ಲಿಂದ ಕಾಲ್ ಕಿತ್ತು ಪಲಾಯನವನ್ನ ಮಾಡಿದ್ದಾರೆ. ಇದು ಪ್ರಸ್ತುತ ಅಲ್ಲಿರುವಂತಹ ಪ್ರತಿಯೊಂದು ವಿಜುವಲ್ಸ್ ಗಳನ್ನು ಸಹ ತೋರಿಸ್ತಾ ಇದ್ದೀವಿ. ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿದ್ದಾರೆ ಇವರು. ತಬ್ಬಿಬ್ಬ ಹಾಕ್ತಿದ್ದಂಗೆ ಅಲ್ಲಿಂದ ಪಲಾಯನವನ್ನ ಮಾಡಿದ್ದಾರೆ. ಪಂಚಾಯತಿ ಅಧಿಕಾರಿ ವಿರುದ್ಧ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಪಿಡಿಒ ಕಾಕತಿ ಗ್ರಾಮ ಪಂಚಾಯಿತಿಯ ಪಿಡಿಒ ಇದಲ್ಲ, ಅವರೇ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅನ್ನೋ ಒಂದು ಆರೋಪವನ್ನ ನೇರವಾಗಿ ಇಒ ಅವರಿಗೆ ಅಳಲನ್ನ ತೋಡ್ಕೊಂತಾ ಇದ್ರು. ಆದ್ರೆ ಇಒ ಅವರು ಇವರ ಪ್ರಶ್ನೆಗಳಿಗೆ, ಏನು ಗ್ರಾಮಸ್ಥರು ಕೇಳ್ತಾ ಇರುವಂತ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಸಾರಾ ಸಗಟಾಗಿ ಅಲ್ಲಿಂದ ಪಲಾಯನವನ್ನ ಮಾಡಿದ್ದಾರೆ. ಕಾಕತಿ ಗ್ರಾಮವು ಐತಿಹಾಸಿಕ ಸ್ಥಳ. ಜೊತೆಗೆ ಸಭೆಗೆ ಬಂದಿದ್ದ ತಾಲೂಕು ಪಂಚಾಯತ್ ಅಧಿಕಾರಿ ರಮೇಶ್ ಹೆಡ್ಗೆ ಅವರು ನಮ್ಗೆ ಬೇಕಾದ ಉತ್ತರ ನೀಡಲಾಗದೆ ಹಿಂತಿರುಗಿದ್ದಾರೆ. ಅಲ್ಲೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲ, ಸ್ಪಷ್ಟ ಮಾಹಿತಿಯನ್ನು ಕೊಡದೆ ಅಲ್ಲಿಂದ ಹೋಗಿದ್ದಾರೆ.
ಗ್ರಾಮ ಪಂಚಾಯತಿ ಅಧಿಕಾರಿ ವಿರುದ್ಧ ನಾವು ಅಭಿವೃದ್ಧಿ ಅಧಿಕಾರಿ ವಿರುದ್ಧ ನಾವು ದೂರನ್ನ ನೀಡ್ತಾ ಇದೀವಿ, ಅದನ್ನು ಕೇಳದೆ ಅಲ್ಲಿಂದ ನಿರ್ಲಕ್ಷ್ಯ ಮಾಡಿರುವಂತಹ ಅಧಿಕಾರಿನ ವಿಚಾರವನ್ನೇ ನೀವು ಕಿವಿಗೆ ಹಾಕೊಳ್ಳದೆ ಅಲ್ಲಿಂದ ಹೋಗ್ತಾ ಇದ್ದೀರಿ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಘಟನೆ ನಿಜವಾಗ್ಲೂ ಸಹ ಒಂದು ಗ್ರಾಮಕ್ಕೆ ಶೋಚನೀಯ ಸ್ಥಿತಿಯನ್ನು ತಂದೊಡ್ಬಿಡುತ್ತೆ, ಮೊಟಕುಗೊಳಿಸಿ. ಈಗ ಆ ಒಂದು ಒಂದು ಗ್ರಾಮ ಸಭೆಯನ್ನ ಮಾಡ್ತಾರೆ, ಆ ಗ್ರಾಮ ಸಭೆಯನ್ನೇ ಮೊಟಕುಗೊಳಿಸ್ತಾರೆ ಪ್ರಶ್ನೆಗಳಿಗೋಸ್ಕರ ಇದನ್ನ ಮೊಟಕುಗೊಳಿಸ್ತಾರೆ ಅಂದ್ರೆ ಯಾವ ರೀತಿ ಇದು ಅಂತ. ಒಬ್ಬ PDO ವಿರುದ್ಧ ದೂರು ನೀಡೋದೇ ತಪ್ಪಾಗಾದ್ರೆ ಸ್ಥಳೀಯರು ಆಗಿರೋ ಗ್ರಾಮಸ್ಥರು PDO ವಿರುದ್ಧ ದೂರು ನೀಡಬಾರ್ದಾ? ಅಥವಾ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ಇಒ ಅವರ ಕರ್ತವ್ಯವಲ್ವಾ? ಅಲ್ಲಿಂದ ಪಲಾಯನವಾದವನ್ನ ಯಾಕೆ ಮಾಡ್ತೀರಿ? ಪಲಾಯನ ಆಗುವಂತಹ ಕೆಲಸವನ್ನ ಯಾಕೆ ಮಾಡ್ತೀರಿ? ಕಾಕತಿ ಗ್ರಾಮ ಐತಿಹಾಸಿಕ ಸ್ಥಳ, ಕಿತ್ತೂರಿನ ರಾಣಿ ಚೆನ್ನಮ್ಮ ಹುಟ್ಟಿರುವಂತ ಗ್ರಾಮ ಅಂತೆಲ್ಲ ಹೇಳ್ತಾರೆ. ಎಲ್ಲಿ ಮತ್ತೆ ಈ ರೀತಿಯಾದಂತ ಧೋರಣೆಯನ್ನ ತೋರೋದು ಎಷ್ಟು ಸರಿ? ಇಂತಹ ಅಧಿಕಾರಿಗಳಿಂದ ಅಭಿವೃದ್ಧಿಯನ್ನ ಹೇಗೆ ನಾವು ತೆಗೆದುಕೊಳ್ಳುವಂಥದ್ದು? ನಿಮ್ಮಿಂದ ಈ ಗ್ರಾಮ ಅಭಿವೃದ್ಧಿ ಆಗುತ್ತೆ ಅಂತ ಹೇಗೆ ಅನ್ಕೋಬೇಕು? ಅಭಿವೃದ್ಧಿಯ ನಿರೀಕ್ಷೆಯನ್ನ ಜನರು ಹೇಗೆ ಇಟ್ಕೋಬೇಕು? ನೋಡಿ, ಅಲ್ಲಿ ಪ್ರತಿಯೊಂದನ್ನು ಸಹ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅಲ್ಲಿ ನೇರವಾದ ಪ್ರಶ್ನೆಯನ್ನ ಕೇಳ್ತಾ ಇದ್ರೆ ಒಂದಕ್ಕೂ ಉತ್ತರವಿಲ್ಲ. ಅಲ್ಲಿಂದ ಸಭೆನೇ ಮೊಟಕುಗೊಳಿಸ್ತಾರೆ. ಸರ್ವ ಸದಸ್ಯರು ಅಲ್ಲಿ ಕೂತ್ಕೊಂಡಿದ್ದಾರೆ, ಗ್ರಾಮಸ್ಥರು ಕೂತಿದ್ದಾರೆ. ಅವರ ಮುಂದೆಯೇ ಇಒಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ತಕ್ಷಣವೇ ಆ ಒಂದು ಸಭೆಯನ್ನ ಮೊಟಕುಗೊಳಿಸಿ ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ಆದರೆ ಇಒ ರಮೇಶ್ ಹೆಡಿಗೆಯವರು ಈ ಒಂದು ಪಲಾಯನವನ್ನ ಮಾಡಬಾರ್ದಾಗಿತ್ತು. ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗಿತ್ತು. ಅಲ್ಲಿಂದ ಕಾಲ್ಕಿತ್ತಿರೋದ್ರಿಂದ ಈಗ ಗ್ರಾಮಸ್ಥರು ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ PDO ಹಾಗೂ ಇಒ ಅವರ ವಿರುದ್ಧ ಕಿಡಿಯನ್ನ ಕಾಡ್ತಾ ಇದ್ದಾರೆ. ದಿನಾಂಕ 28/12/2021 ಮೂಲಕ ಸಂಖ್ಯೆ 1998 ಪ್ರಕಟಿಸಿ ವರದಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಟ್ಯಾಕ್ಸ್ ಆಚರಣೆ ಮಾಡಿದ್ರಿ. ಬಾಡಿಗೆ ನಮ್ಮ ಸ್ವಂತ ಮನೆಗೆ ನಾವು ಬಾಡಿಗೆ ಕೊಟ್ಟಂಗಾಗಿ ಈಗ ಆಸ್ತಿ ನೀವು ಆಚರಣೆ ಮಾಡಿದ್ರಿ, ಅದು ತಪ್ಪು. ಈಗ ಒಂದು ಮಹಾನಗರ ಪಾಲಿಕೆಯಲ್ಲೇ ಬಾಜಬೇಕು, ಒಂದು ಗಲ್ಲಿನ ಮಹಾನಗರ ಪಾಲಿಕೆದಾಗ ಹೋಗಿ ಸಿದ್ದೇಶ್ವರ ಮಹಾನಗರ ಪಾಲಿಕೆಗೆ ಬಿಟ್ಟು ಟ್ಯಾಕ್ಸ್ ಇಲ್ಲ. ಇಟ್ಟು ಟ್ಯಾಕ್ಸ್ ನೀವು ಯಾಕೆ ಹಾಕ್ತೀರಿ? ಇದು ತಪ್ಪಿಲ್ಲ. ಅದಕ್ಕಾಗಿ ಕರ್ನಾಟಕ ಹೇಳ್ತಾನು, ನಾವು ಯಾರು ಟ್ಯಾಕ್ಸ್ ತುಂಬೋದಿಲ್ಲ, ಯಾರು ದಯಮಾಡಿ ಯಾರು ಟ್ಯಾಕ್ಸ್ ತುಂಬಾಕ್ ಹೋಗ್ಬಾರ್ದು. ಇದಾಗಿ ಯಾರು ಮಾಡ್ತಿಲ್ಲ, ಅದ್ರ ಜೊತೆಗೆ ದಿನಾಂಕ 28/12/2021 ಮೂಲಕ ಸಂಖ್ಯೆ 1998 ಪ್ರಕಟಿಸಿ ವರದಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ. ಈ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮ ಪಂಚಾಯತಿ ವಿಚಾರವಾಗಿ ಸಾಕಷ್ಟು ಸುದ್ದಿಯನ್ನು ಮಾಡ್ತಾರೆ. ಆ ವಿಚಾರದಲ್ಲಿ ಇಒ ಅವರು ಗ್ರಾಮಸ್ಥರಿಗೆ ಉತ್ತರಗಳನ್ನ ಕೊಡದೆ ಅಲ್ಲಿಂದ ಪಲಾಯನವಾದವನ್ನ ಮಾಡಿದ್ದಾರೆ. ಅಲ್ಲಿಂದ ಪಲಾಯನ ಆಗುವಂತ ಕೆಲಸವನ್ನು ಮಾಡಿದ್ದಾರೆ. ಗ್ರಾಮ ಸಭೆ ನಡೀತಾ ಇರುತ್ತೆ. ಗ್ರಾಮ ಸಭೆಯಲ್ಲಿ ವಾಗ್ಬಾಣಗಳು ಬರ್ತವೆ ಇಒ ಅವ್ರಿಗೆ. ಆದ್ರೆ ಇಒ ಅವರು ಅವರ ಪ್ರಶ್ನೆಗಳಿಗೆ, ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಅಲ್ಲಿಂದ ಸಭೆಯನ್ನ ಮೊಟಕುಗೊಳಿಸಿ ಪ್ರಕಟಿಸಿ ವರದಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಟ್ಯಾಕ್ಸ್ ಆಚರಣೆ ಮಾಡಿದ್ರಿ. ಬಾಡಿಗೆ ನಮ್ಮ ಸ್ವಂತ ಮನೆಗೆ ನಾವು ಬಾಡಿಗೆ ಕೊಟ್ಟಂಗಾಗಿ ಈಗ ಆಸ್ತಿ ನೀವು ಆಚರಣೆ ಮಾಡಿದ್ರಿ, ಅದು ತಪ್ಪು. ಈಗ ಒಂದು
ಮಹಾನಗರ ಪಾಲಿಕೆ ಇಲ್ಲೇ ಬಾಜುಬೇಕು, ಒಂದು ಗಲ್ಲಿನ ಮಹಾನಗರ ಪಾಲಿಕೆದಾಗ ಹೋಗಿ ಸಿದ್ದೇಶ್ವರ ಮಹಾನಗರ ಪಾಲಿಕೆಗೆ ಬಿಟ್ಟು ಟ್ಯಾಕ್ಸ್ ಇಲ್ಲ. ಇಟ್ಟು ಟ್ಯಾಕ್ಸ್ ನೀವು ಯಾಕೆ ಹಾಕ್ತೀರಿ? ಇದು ತಪ್ಪಿಲ್ಲ. ಅದಕ್ಕಾಗಿ ದಯಮಾಡಿ ಹೇಳ್ತಾನು, ನಾವು ಯಾರು ಟ್ಯಾಕ್ಸ್ ತುಂಬೋದಿಲ್ಲ, ಯಾರು ದಯಮಾಡಿ ಹೇಳ್ತು ಟ್ಯಾಕ್ಸ್ ತುಂಬಾಕ್ ಹೋಗ್ಬಾರ್ದು. ಇದಾಗಿ ಯಾರು ಮಾಡ್ತಿಲ್ಲ, ಯಾರು ಮಾಡ್ತಿಲ್ಲ. ಅದ್ರ ಜೊತೆಗೆ TB/198/2021 ದಿನಾಂಕ 28/12/2021 ಮೂಲಕ ಸಂಖ್ಯೆ 1998 ಪ್ರಕಟಿಸಿ ವರದಿ ನಿಯಮಗಳಿಂದ ಎಸ್ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮ ಪಂಚಾಯತಿ ವಿಚಾರವಾಗಿ ಅಲ್ಲಿ ಇಒ ಅವರು ಒಂದು ಗ್ರಾಮ ಸಭೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ರೀತಿಯಾಗಿ ಮಾಡಲಾಗ್ತದೆ ಗ್ರಾಮ ಪಂಚಾಯತಿ ಸುದ್ದಿಯನ್ನು ಮಾಡ್ತಾ ಇದ್ವಿ. ಆಗ ಒಂದು ಗ್ರಾಮ ಸಭೆ ನಡೀತಾ ಇರುತ್ತೆ. ಗ್ರಾಮ ಸಭೆಯಲ್ಲಿ ಇಒಗೆ ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆಗಳನ್ನ ಕೇಳ್ತಾರೆ. ತಕ್ಷಣವೇ ಸಭೆಯನ್ನ ಮೊಟಕುಗೊಳಿಸಿ ಅಲ್ಲಿಂದ ಪಲಾಯನವನ್ನ ಮಾಡ್ತಾರೆ. ಇವು ತಾಲೂಕು ಪಂಚಾಯತಿ ಇವು ಆಗಿರುವಂತಹ ರಮೇಶ್ ಹೆಗಡೆ ಅಲ್ಲಿಂದ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಸೂಲಿ ಮಾಡ್ತಾ ಇರುವಂತದ್ದು ಅಂದ್ರೆ ಮೊದಲೀಗ ಗ್ರಾಮ ಪಂಚಾಯತಿಯಿಂದ ತೆರಿಗೆ ವಸೂಲಿ ಮಾಡುತ್ತಿರುವಂತದ್ದೇ ಸರಿ ಇಲ್ಲ. ಈ ನಿಟ್ಟಿನಲ್ಲಿ ಈ ಗ್ರಾಮ ಸಭೆಯನ್ನೇ ಮೊಟಕುಗೊಳಿಸಿ ಅಲ್ಲಿಂದ ಅಭಿವೃದ್ಧಿ ಆಗುವಂತಹ ಒಂದು ವಿಚಾರಕ್ಕೆ ಕೊಕ್ಕೆ ಇಟ್ಟಿರುವುದು ಎಷ್ಟು ಸರಿ? ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ನಾಗನಗೌಡ ಅವ್ರನ್ನ ಮಾತನಾಡ್ಸೋಣ. ಏನ್ ಹೇಳ್ತಾರೆ? ಎಸ್ ನಾಗನಗೌಡ, ಪಂಚಾಯಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಅವರು ಪಲಾಯನ ವಾದ ಮಾಡಿದ್ದಾರೆ. ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು ಮತ್ತೆ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಏನೆಲ್ಲ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ? ಎಸ್, ಏನು ಸಚಿನ್, ನಿನ್ನೆ ನಡೆದಂತ ವಿಶೇಷ ಗ್ರಾಮ ಸಭೆ ಇದಾಗಿತ್ತು. ಇಲ್ಲಿ ಕೆಲವಷ್ಟು ಗ್ರಾಮಸ್ಥರು ಕೂಡ ಎಲ್ಲರೂ ಕೂಡ ಕೂಡಿದಂತ ಸಮಯದಲ್ಲಿ ತಾಲೂಕು ಪಂಚಾಯತಿ ಇಒ ಆದಂತವರು ರಮೇಶ್ ಅಡಿಗೆ ಅವರು ಕೂಡ ಆಗಮಿಸಿದ್ರು. ಹಾಗೆ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರು ಹಾಗೂ ತಾಲೂಕು ಪಂಚಾಯತಿ ಇಒ ಒಳಗೊಂಡಂತೆ ಈ ಸಭೆಯನ್ನು ಆರಂಭಗೊಳಿಸಿದ್ರು. ಸದ್ಯ ಈಗ ಏನು ಅಂತಂದ್ರೆ ಇದು ಚರ್ಚೆ ಇರೋದಂತದ್ದು ಅಲ್ಲಿ ಇರುವಂತ ಟ್ಯಾಕ್ಸ್ ಗೆ ಸಂಬಂಧಿಸಿದಂತೆ, ಅಂದ್ರೆ ಮಣಿಗಳಿಗೆ ಪಟ್ಟಿ ಅಂತಾರಲ್ಲ ನಮ್ ಕಡೆ, ಆ ಪಟ್ಟಿಗೆ ಸಂಬಂಧಿಸಿದಂತ ವಿಷಯ ಸಂಬಂಧಿಸಿದಂತೆ ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಗ್ರಾಮಸ್ಥರು ಕೇಳುವಂತ ಪ್ರಶ್ನೆಗೆ ಉತ್ತರ ನೀಡಲಾಗದೆ ಇಒ ಅವರು ಪಲಾಯನ ಮಾಡಿದ್ದಾರೆ ಅಂತೇಳಿ ಈಗ ಗಂಭೀರ ಆರೋಪ ಕೂಡ ಗ್ರಾಮಸ್ಥರು ಮಾಡುತ್ತಾ ಇರುವಂತದ್ದು. ಸಚಿನ್, ಗಂಭೀರ ವಾದ ಏನಿಲ್ಲ, ಆರೋಪ ಏನಿಲ್ಲ, ನೇರವಾಗಿ ಅಲ್ಲಿಂದ ಪಲಾಯನವಾದ ಮಾಡಿದ್ದಾರೆ. ಹೌದು, ಯಾಕಂತಂದ್ರೆ ಇದು ಇಲ್ಲಿ 1,000 ರೂಪಾಯಿ ಟ್ಯಾಕ್ಸ್ ನಮ್ಮ ಮನೆಗಳಿಗೆ ಬೀಳ್ತಾ ಇತ್ತು. ಈಗ 10,000ದಿಂದ 15,000 ರೂಪಾಯಿ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಕೂಡ ಮಾಡ್ತಾ ಇದ್ರು. ಈ ಆರೋಪಕ್ಕೆ ಹಲವು ಬಾರಿ ಸ್ಟ್ರೈಕ್ ಆಗಿರ್ಬೋದು ಅಥವಾ ಮನವಿ ಕೊಡೋದಾಗಿರ್ಬೋದು, ಈ ತರ ಎಲ್ಲಾನು ಗ್ರಾಮಸ್ಥರು ಮಾಡಿ ಸುಸ್ತಾಗಿ ಈಗ ಕೊನೆಗೆ ತಮ್ಮ ಊರಲ್ಲೇ ಒಂದು ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿದ್ರು. ಆ ಆಯೋಜನೆ ಮಾಡಿದಂತ ಗ್ರಾಮ ಸಭೆಯಲ್ಲೂ ಕೂಡ ಅವರಿಗೆ ಉತ್ತರ ಸಿಗದಂತಾಗಿದೆ. ಸಚಿನ್, ಏನಾಗುತ್ತೆ ನಾಗನಗೌಡ, ಈಗ ರಾಜ್ಯದಲ್ಲಿ ಒಂದು ರೀತಿಯಾಗಿ ಈ ಪಂಚ ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಸೋದಕ್ಕೆ ಸರ್ಕಾರ ಪರದಾಡ್ತಾ ಇದೆ. ಬಟ್ ಇದರ ಹೊರೆಯನ್ನ ಏನಾದ್ರೂ ನೇರವಾಗಿ ಇತರ ಅಧಿಕಾರಿಗಳ ಮೂಲಕ ಹೆಚ್ಚುವರಿಯಾಗಿ ವಸೂಲಿ ಮಾಡೋದಕ್ಕೆ ಸರ್ಕಾರ ಹಿಡಿದು ಬಿಟ್ಟಿದ್ಯಾ? ಈ ಒಂದು ಈಗ ಇದೇ ಪ್ರಶ್ನೆಯನ್ನ ನಾವು ನಿನ್ನೆ ಇಒ ಅವ್ರನ್ನ ಕೇಳಿದಾಗ ಇಒ ಅವರು ಹೇಳ್ತಾ ಇರೋದಂತದ್ದು, ಇಲ್ಲ ನಿಮ್ಮ ಕೂಡಿದಂತ ನಿಮ್ಮ ಟ್ಯಾಕ್ಸ್ ಹಣವನ್ನ ನಿಮ್ಮ ಗ್ರಾಮ ಪಂಚಾಯತಿಗೆ ಬಳಸುವಂತ ವ್ಯವಸ್ಥೆ ಕೂಡ ಇಲ್ಲಿದೆ. ಹಾಗಾಗಿ ನಿಮ್ಮ ದುಡ್ಡು ಅಂದ್ರೆ ಹಣವನ್ನು ಎಲ್ಲೂ ಕೂಡ ನಿಮಗೆ ನಿಮ್ಮ ಊರನ್ನ ಬಿಟ್ಟು ಬೇರೆ ಊರಿಗೆ ತಗೊಂಡು ಹೋಗೋದಾಗ್ಲಿ ಅಥವಾ ಬೇರೆ ಜಿಲ್ಲೆಗೆ ತಗೊಂಡು ಹೋಗೋದಾಗ್ಲಿ ಆ ರೀತಿ ಏನು ಆಗೋದಿಲ್ಲ. ನಿಮ್ಮ ಆ ವ್ಯವಸ್ಥೆ ಹಣವನ್ನ ನಿಮ್ಮ ಗ್ರಾಮ ಪಂಚಾಯತಿಗೆ ಬಳಸ್ಕೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆ ಗ್ರಾಮಸ್ಥರು ಒಂದು ಉತ್ತರವನ್ನ ಕೇಳ್ತಾರೆ, ಇಲ್ಲ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ಲ, ಹಾಗಾದ್ರೆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಆ ಇಒ ಅವ್ರನ್ನ ಪ್ರಶ್ನೆ ಹಾಕಿದಾಗ ಇಒ ಅವರು ಅದಕ್ಕೆ ಉತ್ತರ ಕೊಡದೇನೆ ಸುಮ್ನೆ ಮೌನಕ್ಕೆ ಜಾರಿದ್ರ ಅಂತೇಳಿ ಅಲ್ಲಿ ಬಳಿಕ ಇಒ ಅವ್ರನ್ನ ಸಂಪರ್ಕ ಮಾಡುವಂತ ಕೆಲಸ ಸಚಿನ್ ಅವರು ಇಒ ಅವರು ಯಾವುದಕ್ಕೂ ಕೂಡ ನಮಗೂ ಕೂಡ ಮಾಧ್ಯಮದವರಿಗೂ ಪ್ರಶ್ನೆ ಮಾಡಿದ್ವಿ, ಮಾಧ್ಯಮದವರಿಗೂ ಸಹ ಯಾವುದನ್ನು ಉತ್ತರ ಕೊಡದಂಗೆ ನಿರ್ಗಮಿಸಿದ್ದಾರೆ. ಯಾಕಂತಂದ್ರೆ ಅವರಿಗೆ ಪವರ್ ಇಲ್ಲ ಅಂತ ಹೇಳುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಮಾಧ್ಯಮದವ್ರಿಗೆ ನಾವು ಪ್ರತಿಕ್ರಿಯೆ ನೀಡುವಂತ ಅಧಿಕಾರ ನಮಗಿಲ್ಲ. ಹಾಗಾಗಿ ನೀವು ಏನೇ ಪ್ರಶ್ನೆ ಮಾಡೋದಾದ್ರೂ ಸಿಒ ಅವ್ರನ್ನ, ಜಿಲ್ಲಾ ಪಂಚಾಯತಿ ಸಿಒ ಅವ್ರನ್ನ ನೀವು ವಿಚಾರಣೆ ಮಾಡ್ಬೇಕಾಗತ್ತೆ. ಹಾಗಾಗಿ ನಾವು
ಇದಕ್ಕೆಲ್ಲ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಕ್ಕಂತ ಮಾತನ್ನ ಮಾನ್ಯ ಇವರು ಹೇಳಿದಂತದ್ದು ಸಚಿನ್. ಎಸ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವೆಲ್ಲ ಅಧಿಕಾರಿಗಳನ್ನ ಭೇಟಿಯಾಗಿದ್ರಿ, ಮತ್ತೆ ಈ ಸಿಇಒ ಅವ್ರನ್ನ ಮಾತಾಡಿಸಿ ಅಂತ ಹೇಳಿದ್ರು. ಸಿಇಒ ಅವರು ಅವ್ರನ್ನ ಮಾತಾಡ್ಸುವಂತ ಕೆಲಸ ಆಗಿತ್ತು. ಇವರು ನಮ್ಮ ಸಂಪರ್ಕದಲ್ಲಿ ಬಂದಿಲ್ಲ. ನಿನ್ನೆ ಕೂಡ ಅವ್ರ ಕಚೇರಿಗೂ ಕೂಡ ನಾವು ತಿಳಿದಿದ್ವಿ. ಅವರು ವಿಶೇಷ ಒಂದು ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಇದ್ರು ಅಂತ ಹೇಳಿ ಅವ್ರ ಆಫೀಸ್ ಅಲ್ಲಿ ಹೇಳಿರುವಂತದ್ದು ಸಚಿನ್. ನೋಡೋಣ, ಈಗ ಸೋಮವಾರ ದಿನ ಆಫೀಸು ಕೂಡ ಚಾಲು ಇರುತ್ತೆ. ಅವಾಗಾದ್ರೂ ನಮ್ಗೆ ಸಿಒ ಅವ್ರಿಗೂ ಇದಕ್ಕೆ ಉತ್ತರ ಕೊಡ್ತಾರ ಅಂತೇಳಿ ನಾವು ಒಂದು ವಿಶ್ವಾಸ ಇಟ್ಕೊಂಡಿದೀವಿ ಸಚಿನ್. ಎಸ್, ನಾಗನಗೌಡ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದೇ ಈ ಕಾಕತಿ ಗ್ರಾಮ ಪಂಚಾಯಿತಿ ಮತ್ತೆ ಗ್ರಾಮ ಇವೆರಡಕ್ಕೆ ಸಂಬಂಧಪಟ್ಟಂತೆ ಈ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಇಒ ರಮೇಶ್ ಹೆಡ್ಗೆ ಅವರು ಗ್ರಾಮಸ್ಥರ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿ ಒಂದು ರೀತಿಯಾಗಿ ಅಲ್ಲಿಂದ ಕಾಲ್ಕಿತ್ತಿರುವಂಥದ್ದು, ಪಲಾಯನವನ್ನ ಮಾಡಿರುವಂಥದ್ದು. PDO ವಿರುದ್ಧ ದೂರನ್ನ ನೀಡಿದ್ರೆ ಅಲ್ಲಿಂದ ಪಲಾಯನ ಆಗುತ್ತಾ, ಅಥವಾ ತೆರಿಗೆ ವಸೂಲಿ ಅಥವಾ ಹೆಚ್ಚಳ ಮಾಡಿರುವಂತಹ ವಿಚಾರಕ್ಕೆ ಬೇಸತ್ತು ಅಥವಾ ಅವರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಅಲ್ಲಿಂದ ಕಾಲ್ಕಿತ್ತಿರುವಂತದ್ದ, ಇವೆರಡನ್ನೂ ಸಹ ಅವರ ರಮೇಶ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಇದಕ್ಕೆ ಅವರೇ ಉತ್ತರವನ್ನು ಸಹ ಕೊಡಬೇಕಾಗ್ತದೆ. ಯಾಕಂದ್ರೆ ಗ್ರಾಮಾಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯನೇ ಕಾರಣ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಸಂಬಂಧ ತಾವು ಇದಕ್ಕೆ ಉತ್ತರವನ್ನ ನೀಡಬೇಕಾಗ್ತದೆ. ನಾವು ಉತ್ತರ ಕೊಡ್ಲಿಕ್ಕೆ ಬರಲ್ಲ, ನಮಗೆ ಅಥಾರಿಟಿ ಇಲ್ಲ, ಪವರ್ ಇಲ್ಲ, ಇದನ್ನ ನೀವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅವರು ಸಾರ್ವಜನಿಕರಿಗಾಗ್ಲಿ ಮತ್ತೆ ಮಾಧ್ಯಮಗಳಿಗಾಗ್ಲಿ ಉತ್ತರವನ್ನ ಕೊಡುವುದು ಅವರ ಬಾಧ್ಯತೆ, ಅವರ ಕರ್ತವ್ಯವಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಹ ಸಿಇಒ ಅವ್ರನ್ನು ಸಹ ಮಾತನಾಡಿಸುವಂತ ಕೆಲಸವನ್ನ ನಮ್ಮ ಪ್ರತಿನಿಧಿಯವರು ಮಾಡ್ತಾರೆ. ಈ ಒಂದು ಬೆಳವಣಿಗೆ ಇದೆಯಲ್ಲ, ನಿಜವಾಗ್ಲೂ ಸಹ ಗ್ರಾಮದ ಅಭಿವೃದ್ಧಿಗೆ ಹೊಡೆತ ಬೀಳೋದಂತೂ ಖಂಡಿತವಾಗ್ಲೂ ಸತ್ಯ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಪಂಚಾಯತಿಯಲ್ಲಿ ಗ್ರಾಮ ಸಭೆ ನಡೀತಾ ಇರುತ್ತೆ. ಗ್ರಾಮ ಸಭೆಯಲ್ಲಿ ರಮೇಶ್ ಹೆಡ್ಗೆ ಅವರು ಭಾಷಣವನ್ನ ಮಾಡ್ತಾ ಇರ್ತಾರೆ. ಇದಕ್ಕೆ ಅಂದ್ರೆ ಏನ್ ವಿಚಾರ ಏನು ಅಂದ್ರೆ, 1,000 ಇದ್ದಂತ ಮನೆ ತೆರಿಗೆ ಏನಿರ್ತದೆ ಅದನ್ನ ಏಕಾಏಕಿ 10,000ಕ್ಕೆ ಏರಿಕೆಯನ್ನ ಮಾಡಿರ್ತಾರೆ. ಏರಿಕೆ ಸಂಬಂಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇದಕ್ಕೆ ನೇರವಾಗಿ PDO ಅವರು ಕಾರಣ ಅಂತನೂ ಸಹ ಆರೋಪ ಮಾಡ್ತಾರೆ. ಆದ್ರೆ ಇದೆಲ್ಲವನ್ನು ಸಹ ಅಂದ್ರೆ ಗ್ರಾಮಸ್ಥರು ಕೇಳುವಂತ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರವೇ ಇರದ ಕಾರಣ ಆ ಸಭೆಯನ್ನ ಮೊಟಕುಗೊಳಿಸಿ ಅಲ್ಲಿಂದ ಪಲಾಯನವನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮ ಸಭೆಯಲ್ಲಿದ್ದಂತಹ ರೇಣುಕಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗೋಣ. ಎಸ್ ಮೇಡಮ್. ಹಾ ಹೇಳ್ರಿ. ನಮಸ್ಕಾರ. ನಮಸ್ಕಾರ. ಈಗ ಆ ಒಂದು ಗ್ರಾಮ ಸಭೆಯಲ್ಲಿ ಏನ್ ಆಯ್ತು, ಯಾಕೆ ಅಲ್ಲಿಂದ ಅವರು ಪಲಾಯನವನ್ನ ಮಾಡಿದ್ರು, ದಯವಿಟ್ಟು ತಿಳಿಸ್ಕೊಡ್ಬೋದಾ? ಎಲ್ಲಾರು ಸಭೆ ಕರೆದಿದ್ರಿ ನಿನ್ನೆ. ಆ ಸಭೆಯಲ್ಲಿ ಅವ್ರು ಎಷ್ಟು ಪರ್ಸೆಂಟೇಜ್ ಒಮ್ಮೆ ಇಷ್ಟ್ಯಾಕೆ ಏರ್ಸಿದ್ರಿ ಅಂತ ಕೇಳಿದ್ರಿ. ನಿಮ್ಮಲ್ಲಿ ಏನಾದ್ರು ಗೌರ್ಮೆಂಟ್ ಇಂದ ಬಂದೈತ ನಿಮ್ದು ಇಷ್ಟು ಪರ್ಸೆಂಟೇಜ್ ಹೆಚ್ಚು ತಗೋಬೇಕಂತ ಹೇಳಿ ಎಲ್ಲಾರು ಕೇಳಿದ್ದಕ್ಕೆ
ಅವರಲ್ಲಿ ಇರಕಿಲ್ರಿ, ಉತ್ತರ ಇರ್ಲಿಲ್ರಿ. ಹಾ ಅಂದ್ರ ಇಂತ ಪರ್ಸೆಂಟ್, ಇಷ್ಟ ಪರ್ಸೆಂಟ್, 20%, 10% ಹಿಂಗ್ ಹೆಚ್ಚಿರ್ಬೇಕಲ್ರಿ. ಹ್ಮ್ ಅವ್ರು ಒಮ್ಮೆ ಡಬಲ್ ಮಾಡ್ಬಿಟ್ಟಾರ್ರಿ. ಹಾ ಹಾ ಡಬಲ್ ಮಾಡಿದಾಗ ಅದು ಉತ್ತರ ಅವ್ರಿಗೆ ಸಿಗ್ಲಿಲ್ಲ. ಅವ್ರು ನಾವು ಮುಂದೆ ನೋಡ್ತೀವಿ ಅಂತ ಹೇಳಿ ಇದು ಮಾಡಿದಾರೆ. ಸರಿಯಾದ ಉತ್ತರವನ್ನು ಕೊಡದೆ ಅಲ್ಲಿಂದ ಪಲಾಯನ ಮಾಡಿರುವಂತದ್ದು. ಪಲಾಯನ ಮಾಡಿದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸಿಒ ಅವ್ರನ್ನ ಸಂಪರ್ಕ ಮಾಡುವಂತ ಕೆಲಸ ಮಾಡಿದ್ರ? ಸಿಒ ಅವರಿಗೆ ಮಾಡಿದೀವ್ರಿ ಸರ್. ಅವರು ಆದ್ರೂ ಸಹಿತ ಹೀಗೆ ಹೇಳ್ತಿದ್ದಾರೆ, ಗೌರ್ಮೆಂಟ್ ವತಿಯಿಂದ ಇದಾಗಿದೆ ಅಂತ ಹೇಳಿ. ನಾವು ಅದು ಕೇಳ್ತಿಲ್ಲ. ಗೌರ್ಮೆಂಟ್ ಅನ್ನ ಮಾಡಿದ್ರು ಸಹಿತ ಎಷ್ಟು ಪರ್ಸೆಂಟೇಜ್ ಅಂತ ಬೇಕಲ್ರಿ ನಮಗೆ ಖಂಡಿತವಾಗಿ ಅಂತ. ಅಷ್ಟ್ ಎಷ್ಟು ಪರ್ಸೆಂಟೇಜ್ ಅಂತ ಬೇಕಲ್ಲ. ಅದು ಏನು ಇರ್ಲಾರ್ದ ಇವ್ರೇನೆ ಪಂಚಾಯತ್ ಅವ್ರನ್ನೇ ಇಷ್ಟ ಅಂತ ಹೇಳಿ ತಾವೇ ಡಿಸೈಡ್ ಮಾಡಿ ತಗೊಂಡ್ಬಿಟ್ರೆ ಇನ್ನೊಬ್ಬ ಕಡೆಯಿಂದ ನಾವ್ ಎಲ್ಲಿಂದ ಕೊಡ್ಬೇಕ್ರಿ? ಖಾಲಿ ಪ್ಲಾಟ್ಗೆ ಸಹಿತ ಇದಾಗ್ತಾರಿ ಟ್ಯಾಕ್ಸ್. ಅದಕ್ಕೂ ಕಟ್ಬೇಕ್ರಿ. ಮತ್ತ ನಾವೇನ ಇದು ಸಾಲ ಮಾಡಿ ಲೋನ್ ತಗೋದು ಕಟ್ಬೇಕ್ರಿ ಟ್ಯಾಕ್ಸ್. ನಾವ್ ಜಾಗ ನಮ್ ಮನಿ ಕಟ್ಟೋದು ಇಲ್ಲದ ಇದು ಬರೀ ಕಟ್ಕೊಂತನ ಹೋಗ್ಬೇಕ್ರಿ. ಇಷ್ಟ ಡಬಲ್ ಆಗ್ಬಿಟ್ಟದ್ರಿ ಟ್ಯಾಕ್ಸ್. ಅಲ್ಲ, ಈಗ ಹಂತ ಹಂತವಾಗಿ ದರವನ್ನು ದುಪ್ಪಟ್ಟು ಮಾಡುವಂತದ್ದು, ಏರಿಕೆ ಮಾಡುವಂತದ್ದು. ಏರಿಕೆ ಮಾಡುದು ಇಲ್ಲಿ ಪರಿಸ್ಥಿತಿ ನೋಡ್ಬೇಕಲ್ರಿ. ಕಾಕ್ತಿ ಊರಲ್ಲಿ ಬಡರ ಅದಾರ್ರಿ, ಅಂದ್ರೆ ಒಕ್ಕಲತನದವ್ರ ಅದಾರ. ಅವ್ರು ಪಾಪ ಅವ್ರು ದುಡಿದು ತಿನ್ನೋರ್ರಿ. ಅಂತವ್ರು ಎಲ್ಲಿಂದ ಕಟ್ಟಬೇಕ್ರಿ? ಮೊದ್ಲಿಂದ ಬಂದಿದ್ದು ಆಸ್ತಿ ಇರ್ತೈತಿ. ಅವ್ರು ಈಗ ದುಡ್ದು ತಿಂತಿದ್ದಾರೆ. ಈ ತಿನ್ನೋ ಟೈಮ್ದಲ್ಲಿ ಅವರಲ್ಲಿ ಹಣ ಇಲ್ಲ ರೀ ಕಟ್ಬೇಕಾದ್ರ. ಈಗ ಗ್ರಾಮ ಪಂಚಾಯತಿ ಪಿಡಿಒ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ, ಅವ್ರ ವಿಚಾರವಾಗಿ ಕೇಳೋದ್ ಏನ್ ಹೇಳ್ತೀರಿ ಅವ್ರಿಗೆ? ಅವರು ಸರ್, ಅವರು ಹಾಗೇನೆ ಹೇಳ್ತಾರೆ ಸರ್. ಅವರು ನಮ್ಮಲ್ಲೇನಿಲ್ಲ, ಗೌರ್ಮೆಂಟ್ ಹತ್ತಿಂದ ಬಂದೈತಿ ಅಂತ ಅವರು ಹಾಗೇನೆ ಹೇಳ್ತಿದಾರೆ. ನಾವು ನಿಮ್ ಕಡೆನೇ ಅದೀವಿ, ನಿಮ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರ. ಬರೀ ಅಷ್ಟೇ ಹೇಳ್ತಾರೆ, ಆದ್ರೆ ಏನು ಕ್ರಮ ತಗೊಂತಿಲ್ಲ. ಇದು ಮೂರ್ ಸಭೆ ಆತ್ರಿ ಮಾಡಕತ್ತ. ವಾರ್ಷಿಕವಾಗಿ ಜಾಸ್ತಿ ಆಗಿರೋದ ಹೇಗೆ? ಯಾವ ರೀತಿ ಇದು? ಏನ್ರಿ? ಈಗ ನೀವು ಕಟ್ಟುವಂತಹ ತೆರಿಗೆ ವಾರ್ಷಿಕದ ತೆರಿಗೆ? ರೀ, ಮಾನಸಿಕ. ಎಸ್, ಧನ್ಯವಾದಗಳು ರೇಣುಕಾ ಮೇಡಮ್. ನಮಸ್ಕಾರ. ಅಲ್ಲಿ ಗ್ರಾಮ ಸಭೆಯಲ್ಲಿ ಇದ್ದಂತಹ ಗ್ರಾಮಸ್ಥರು ಮತ್ತೆ ಈ ಒಂದು ಸುಲಿಗೆಯಿಂದ ಬೇಸತ್ತಿರುವಂತಹ ವ್ಯಕ್ತಿಗಳು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಏಕಾಏಕಿ ಈಗ 10%, 20%, 30% ಈ ರೀತಿಯಾಗಿ ಹಂತ ಹಂತವಾಗಿ ಹೆಚ್ಚಿಗೆ ಮಾಡೋದನ್ನ ಸಹ ನೋಡಿದ್ದೀವಿ. ಆದರೆ ಇಲ್ಲಿ ನಿಜವಾಗ್ಲೂ ಸಹ ಏಕಾಏಕಿಯಾಗಿ ದರವನ್ನ ಹೆಚ್ಚಿಸಿದ್ದಾರೆ. ದರ ಅನ್ನೋದಕ್ಕಿಂತ ಇದು ಒಂದು ಸಂಗ್ರಹದ ರೀತಿ, ಅದನ್ನ ಹೆಚ್ಚಳ ಮಾಡಿ ಒಂದು ರೀತಿಯಾಗಿ ಸಾರ್ವಜನಿಕರ ಮೇಲೆ ಬರ ಎಳೆಯುವಂತ ಕೆಲಸವನ್ನ ಗ್ರಾಮ ಪಂಚಾಯತಿ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕ್ ಪಂಚಾಯತಿ ಇವ್ರನ್ನು ಸಹ ಮಾತನಾಡಿಸಿದ್ವಿ, ಅವರ ಬಳಿ ಉತ್ತರವೇ ಇಲ್ಲ. ಸಿಇಒ ಅವ್ರನ್ನ ಸಂಪರ್ಕ ಮಾಡ್ತಾ ಇದ್ವಿ, ಅವ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಇದು ಇರುವಂತಹ ವಾಸ್ತವ ಸ್ಥಿತಿ, ತಾಲೂಕು ಪಂಚಾಯತಿಯ ವಾಸ್ತವ ಸ್ಥಿತಿ. ಜನರು ಈಗಾಗಲೇ ಏರಿಕೆಯಿಂದ, ಅಂದ್ರೆ ದರ ಏರಿಕೆಗಳಿಂದ ಈಗಾಗಲೇ ಬೇಸತ್ತಿದ್ದಾರೆ. ಆದರೆ ಈ ಒಂದು ಗ್ರಾಮದಲ್ಲಿ ಮಾತ್ರ ಗ್ರಾಮ ಪಂಚಾಯತಿನೇ ಹೊರೆ ಆಗ್ಬಿಟ್ಟಿದೆ. ಗ್ರಾಮ ಪಂಚಾಯತಿಯಿಂದ ಗ್ರಾಮ ಅಭಿವೃದ್ಧಿ ಆಗಬೇಕು, ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಜನರಿಗೆ ತೊಂದರೆ ಆಗ್ತಾ ಇರುವಂತದ್ದು, ಅಂದ್ರೆ ಅವರೇ ಬರೆ ಎಳಿತಾ ಇರುವಂತದ್ದು ಗ್ರಾಮ ಪಂಚಾಯತಿ. ಇದು ನಿಜವಾಗ್ಲೂ ಸಹ ಆಗಬಾರದು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳಬೇಕು. ರಮೇಶ್ ಹೆಗಡೆ ಸರ್ ಏನಿದ್ದಾರೆ, ಅವರು ಇದಕ್ಕೆ ಕ್ರಮವನ್ನ ಕೈಗೊಳ್ಳಬೇಕು. ಸುಮ್ಮನೆ ಅಲ್ಲಿಂದ ಪಲಾಯನವಾದವನ್ನ ಮಾಡಿದ್ರೆ ಸರಿ ಇರುವಲ್ಲ. ಯಾಕೆಂದ್ರೆ ಸ್ಥಳೀಯರು ಆ ಒಂದು ವಿಚಾರವಾಗಿ ಪ್ರತಿಭಟನೆಗೂ ನಾವು ಸಿದ್ಧವಾಗಿದ್ದೀವಿ ಅಂತ ಸಹ ಹೇಳ್ತಾ ಇರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತರ ಕೊಡುವಂತ ಕೆಲಸವನ್ನ ಸಹ ಸಿಇಒ ಅವರು ಮಾಡಬೇಕಾಗ್ತದೆ, ಇಒ ಅವರು ಮಾಡಬೇಕಾಗ್ತದೆ. ಮುಖ್ಯವಾಗಿ ಪಿಡಿಒ ಮಾಡಬೇಕಾಗುತ್ತೆ. ಯಾಕಂದ್ರೆ ಆರೋಪ ಬಂದಿರೋದು ಪಿಡಿಒ ಅವರ ಮೇಲೆ. ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಟ್ಯಾಕ್ಸ್ ಏನ್ ಆಚರಣೆ ಮಾಡಿದ್ರಿ, ಬಾಡಿಗೆ ನಮ್ಮ ಸ್ವಂತ ಮನೆಗೆ ನಾವು ಬಾಡಿಗೆ ಕೊಟ್ಟಂಗಾಗುತ್ತೆ. ಈಗ ಆಸ್ತಿ ನೀವು ಆಚರಣೆ ಮಾಡಿದ್ರಿ, ಅದು ಈಗ ಅದನ್ನ ಒಂದು ಮಹಾನಗರ ಪಾಲಿಕೆ ಇಲ್ಲೇ ಬಾಜು ಬೇಕು. ಒಂದು ಗಲ್ಲಿನ ಮಹಾನಗರ ಪಾಲಿಕೆದಾಗ ಹೋಗಿ ಸಿದ್ದೇಶ್ವರ
ಮಹಾನಗರ ಪಾಲಿಕೆಗೆ ಬಿಟ್ಟು ಟ್ಯಾಕ್ಸ್ ಇಲ್ಲ. ಇಷ್ಟು ಟ್ಯಾಕ್ಸ್ ನೀವು ಯಾಕೆ ಹಾಕ್ತೀರಿ? ಇದು ತಪ್ಪಿಲ್ಲ. ಅದಕ್ಕಾಗಿ ದಯಮಾಡಿ ಹೇಳ್ತಾನು, ನಾವು ಯಾರು ಟ್ಯಾಕ್ಸ್ ತುಂಬೋದಿಲ್ಲ, ಯಾರು ದಯಮಾಡಿ ಹೇಳ್ತು ಟ್ಯಾಕ್ಸ್ ತುಂಬಾಕ್ ಹೋಗ್ಬಾರ್ದು. ಇದಾಗಿ ಯಾರು ಮಾಡ್ತಿಲ್ಲ, ಯಾರು ಮಾಡ್ತಿಲ್ಲ. ಅದ್ರ ಜೊತೆಗೆ DB3 198/2021 ದಿನಾಂಕ 28/12/2021 ಮೂಲಕ ಸಂಖ್ಯೆ 1998 ಪ್ರಕಟಿಸಿ ವರದಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಟ್ಯಾಕ್ಸ್ ಏನು ಆಚರಣೆ ಮಾಡಿದ್ರಿ, ಬಾಡಿಗೆ ನಮ್ಮ ಸ್ವಂತ ಮನೆಗೆ ನಾವು ಬಾಡಿಗೆ ಕೊಟ್ಟಂಗಾಗಿ ಈಗ ಆಸ್ತಿ ನೀವು ಆಚರಣೆ ಮಾಡಿದ್ರಿ, ಅದು ತಪ್ಪೆ. ಈಗ ಅದನ್ನು ಮಹಾನಗರ ಪಾಲಿಕೆ ಇಲ್ಲೇ ಬಾಜುಬೇಕು, ಒಂದು ಗಲ್ಲಿನ ಮಹಾನಗರ ಪಾಲಿಕೆದಾಗ ಹೋಗಿ ಸಿದ್ದೇಶ್ವರ ಮಹಾನಗರ ಪಾಲಿಕೆಗೆ ಬಿಟ್ಟು ಟ್ಯಾಕ್ಸ್ ಇಲ್ಲ. ಇಷ್ಟು ಟ್ಯಾಕ್ಸ್ ನೀವು ಯಾಕೆ ಹಾಕ್ತೀರಿ? ಇದು ತಪ್ಪಿಲ್ಲ. ಅದಕ್ಕಾಗಿ ದಯಮಾಡಿ ಹೇಳ್ತಾನು. ಎಸ್, ಈ ಕಾಕತಿ ಗ್ರಾಮ ಪಂಚಾಯಿತಿ ಅಂದ್ರೆ ಬೆಳಗಾವಿ ಜಿಲ್ಲೆಯ ಈ ಕಾಕತಿ ಗ್ರಾಮ ಪಂಚಾಯಿತಿ ಮತ್ತೆ ಕಾಕತಿ ಗ್ರಾಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿ ಮಾತನಾಡ್ತಾ ಇದ್ವಿ. ಗ್ರಾಮ ಸಭೆಯಲ್ಲಿ ಇಒ ಅವರು ಯಾವುದೇ ಉತ್ತರಗಳನ್ನ ಕೊಡದೆ ಅಲ್ಲಿಂದ ಪಲಾಯನ ಮಾಡಿರುವಂತದ್ದು, ಕಾಲ್ಕಿತ್ತಿರುವಂತದ್ದು, ಗ್ರಾಮಸ್ಥರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಸಭೆಯನ್ನೇ ಮುಟ್ಟುಗೊಳಿಸಿ ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಸಭೆಯಲ್ಲಿದ್ದಂತಹ ಮಹಿಳೆ ಆಗಿರ್ಬೋದು ಮತ್ತೆ ರೈತ ಮಹಿಳೆ ಆಗಿರ್ಬೋದು ನೇರವಾಗಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡೋಣ. ಎಸ್ ಮೇಡಮ್, ಹೇಮಾ ಮೇಡಮ್, ಹೇಳಿ ಸರ್. ಗ್ರಾಮ ಸಭೆಯಲ್ಲಿ ಈ ರೀತಿಯಾದಂತ ಬೆಳವಣಿಗೆ ಆಗಿದೆ. ಹೌದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲದಂತೆ ಇಒ ಅವರು ಪಲಾಯನ ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ? ಸರ್ ಅವರು ನಾವು ಕೇಳಿದಂತ ಕ್ವಶನ್ಗೆ ಆನ್ಸರೇ ಕೊಡ್ಲಿಲ್ಲ. ತಾವು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಇದು ನಿಮ್ಮ ಮಣಿಪಾಳೆಯನ್ನು ಜಾಸ್ತಿ ಕಟ್ಟಿದ್ದಕ್ಕೆ ಇದು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರುತ್ತೆ, ಅದು ಎಲ್ಲಿ ಹೋಗೋದಿಲ್ಲ ದುಡ್ಡು ಅಂತ ಹೇಳಿದ್ರು. ನಾನೇನ್ ಕೇಳಿದೆ ಅವ್ರಿಗೆ, ಆ ದುಡ್ಡನ್ನ ನೀವು ತುಂಬಿಸ್ಕೊಂಡು ಊರನ್ನ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಆ ದುಡ್ಡನ್ನ ಏನ್ ಮಾಡ್ತಾ ಇದೀರಿ, ಯಾಕೆ ಈ ತರ ತುಂಬ್ತಾ ಇದೀರಿ ಅಂತ ಕೇಳಿದ್ರೆ ಅವ್ರ ಕಡೆ ಆನ್ಸರೇ ಕೊಡ್ಲಿಲ್ಲ ಸರ್. ಸುಮ್ನೆ ಕೂತ್ಕೊಂಡ್ರು ಅವರು. ಮತ್ತೆ ಆ ಟೈಮ್ ನಲ್ಲಿ ಅವರು ಆನ್ಸರ್ ಕೊಡ್ದೇನೆ ಗಲಗಲ ಅಂತ ಗಲಾಟೆ ಎಬ್ಬಿಸ್ಬಿಟ್ಟು ಅವರು ಆವಾಗ್ಲೇ ಜಾಗ ಖಾಲಿ ಮಾಡಿಬಿಟ್ರು ಸರ್. ಅಲ್ಲಿ ಕೂತ್ಕೊಂಡೇನೆ ಇಲ್ಲ ಅವರು. ನೇರವಾಗಿ ಗ್ರಾಮ ಪಂಚಾಯತಿಯವರೇ ಇದನ್ನ ಹೆಚ್ಚಳ ಮಾಡಿರೋದ್ರಿಂದ ಇದೆಲ್ಲ ಒಂದ್ ಕಡೆ ಸರ್ಕಾರದ ಬೊಕ್ಕಸ ತುಂಬಿಸೋ ಕೆಲಸ ಅಂತ ಅನ್ಸಲ್ವಾ? ಹೌದು ಸರ್, ಇವ್ರೆಲ್ಲ ಇವಾಡ ಇದೆ ಅಂತ ಅನ್ಸುತ್ತೆ ಸರ್. ಇವ್ರೆಲ್ರು ಕೂಡಿ ಏನು ಮಾಡ್ತಾ ಇದ್ದಾರೆ, ಇದನ್ನ ಬಡ ಜನರಿಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ಸರ್ ಇವರು. ಎಸ್ ಎಸ್, ಇದ್ರ ಸಂಬಂಧ ಈಗ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ನಾವು ಬಿಡೋದಿಲ್ಲ ಸರ್, ಹೋರಾಟ ಮಾಡ್ತೀವಿ. ಇದು ಕಡೆಗನ್ಸುವವರೆಗೂ ನಾವು ಬಿಡೋದಿಲ್ಲ. ಈ ದುಡ್ಡನ್ನು ಮಾತ್ರ ನಾವು ತುಂಬೋದಿಲ್ಲ ಸರ್. ಮಣಿಪಾಳೆ ಇವ್ರು ಏನಾದ್ರು ನಮಗ್ ತೊಂದರೆ ಮಾಡ್ತಾ ಇದ್ರೆ ನಾವು ಇವತ್ತಿನ ದಿವಸ ಹೇಳ್ಬೇಕಂದ್ರೆ ನಾವು ಗ್ರಾಮ ಪಂಚಾಯತ್ ಕೀಲಿ ಹಾಕುವಂತ ಮಟ್ಟಿಗೆ ಬರ್ತಾ ಇದೀವಿ ಸರ್ ಇವತ್ತು ಹೋರಾಟಕ್ಕೆ. ಎಸ್, ಸದಾ ನಿಮ್ ಜೊತೆಗೆ ಈಡೆನ್ಸ್ ನ್ಯೂಸ್ ಇರುತ್ತೆ ಮೇಡಮ್. ಇಂತಹ ಬೆಳವಣಿಗೆಗಳಿಗೆ ಮತ್ತು ಇಂತಹ ಕೃತ್ಯಗಳಿಗೆ ಖಂಡಿತವಾಗ್ಲೂ ಬೆಂಬಲವಾಗಿರ್ತೀವಿ. ಧನ್ಯವಾದಗಳು. ನೀವು ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿ. ಎಸ್, ರೈತ ಮಹಿಳೆ ಆಗಿರುವಂತಹ ಹೇಮಾ ಕುಂಜೂರು ಅವ್ರ ಹತ್ರ ಮಾತನಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು, ಗ್ರಾಮ ಸಭೆಯಲ್ಲಿ ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಂತೆ ಇವರು ಪಲಾಯನವನ್ನ ಮಾಡ್ಬಿಟ್ರು, ಅಲ್ಲಿ ಗಲಾಟೆಯನ್ನೇ ಎಬ್ಬಿಸಿ ಅಲ್ಲಿಂದ ಕಾಲ್ಕಿತ್ತಿದ್ರು ಇಒ ಅವರು ಅನ್ನೋ ಒಂದು ವಿಚಾರವನ್ನು ಸಹ ಹೇಳ್ತಾ ಇದ್ರು. ನಿಜವಾಗ್ಲೂ ಇಒ ಅವರು ಇದಕ್ಕೆ ನೇರ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನೇರವಾಗಿ ನೀವು ಅಲ್ಲಿ ಗ್ರಾಮ ಸಭೆಯನ್ನ ಮಾಡ್ತಾ ಇದ್ರಿ, ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ, ಅಲ್ಲಿಂದ ಕಾಲ್ ಕೇಳ್ತೀರಿ, ಯಾವುದೇ ಉತ್ತರವನ್ನು ಕೊಡದೆ ಅದು ಸಭೆಯನ್ನೇ ಮೊಟಕುಗೊಳಿಸ್ತೀರಿ. ಅಲ್ಲಿ ಪ್ರಶ್ನೆಗಳು ಕೇಳೋದಕ್ಕೋಸ್ಕರ ನೀವು ಸಭೆ ಮಾಡಿರ್ತೀರಿ, ಪ್ರಶ್ನೆ ಕೇಳಿದ ತಕ್ಷಣ ಸಭೆಯನ್ನೇ ಮೊಟಕುಗೊಳಿಸ್ತೀರಿ. ಇದು ಯಾವ ಸೀಮೆ ನ್ಯಾಯ ಅಂತ ಅದನ್ನ ತಾವೇ ಉತ್ತರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಹೋರಾಟದ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಆದರೆ ನೀವು ಏರಿಕೆ ಮಾಡಿರುವಂತಹ 1,000ದಿಂದ 10,000 ರೂಪಾಯಿನ ಅವರು ಖಂಡಿತವಾಗ್ಲೂ ಕಟ್ಟಲ್ಲ ಅಂತಾನೆ ನೇರವಾಗಿ ಹೇಳಿದ್ದಾರೆ. ಕಟ್ಟುವಂತ ಪ್ರಮೇಯ ಬಂದರೆ ಪ್ರತಿಭಟನೆಯನ್ನ ಮಾಡುತ್ತೇವೆ ಹೊರತು 1 ರೂಪಾಯಿಯನ್ನು ಸಹ ಕಟ್ಟಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಗ್ರಾಮದ ಪರವಾಗಿ ಮತ್ತೆ ಗ್ರಾಮಸ್ಥರ ಪರವಾಗಿ ಸದಾ ಈಡೆನ್ಸ್ ನ್ಯೂಸ್ ಬೆಂಬಲವಾಗಿ ನಿಂತ್ಕೊಂಡಿದೆ.
ತಾಲೂಕು ಇಲ್ಲೇ ಬಾಜುಬೇಕು ಒಂದು ಗಲ್ಲಿನ ಮಹಾನಗರ ಪಾಲಿಕೆದಾಗ ಹೋಗಿ ಸಿದ್ದೇಶ್ವರ ಮಹಾನಗರ ಪಾಲಿಕೆಗೆ ಬಿಟ್ಟು ಟ್ಯಾಕ್ಸ್ ಇಲ್ಲ. ಇಟ್ಟು ಟ್ಯಾಕ್ಸ್ ನೀವು ಯಾಕೆ ಹಾಕ್ತೀರಿ? ಇದು ತಪ್ಪಿಲ್ಲ. ಅದಕ್ಕಾಗಿ ದಯಮಾಡಿ ಹೇಳ್ತಾನು, ನಾವು ಯಾರು ಟ್ಯಾಕ್ಸ್ ತುಂಬೋದಿಲ್ಲ, ಯಾರು ದಯಮಾಡಿ ಹೇಳ್ತು ಟ್ಯಾಕ್ಸ್ ತುಂಬಾಕ್ ಹೋಗ್ಬಾರ್ದು. ಇದಾಗಿ ಯಾರು ಮಾಡ್ತಿಲ್ಲ, ಅದ್ರ ಜೊತೆಗೆ DVP 198/2021 ದಿನಾಂಕ 28/12/2021 ಮೂಲಕ ಸಂಖ್ಯೆ 1998 ಪ್ರಕಟಿಸಿ ವರದಿ ನಿಯಮಗಳಿಂದ ಬಾಧಿತರಾಗುವಂತ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಟ್ಯಾಕ್ಸ್ ಏನ್ ಆಚರಣೆ ಮಾಡಿದ್ರಿ, ಬಾಡಿಗೆ ನಮ್ಮ ಸ್ವಂತ ಮನೆಗೆ ನಾವು ಬಾಡಿಗೆ ಕೊಟ್ಟಂಗಾಗಿ ಈಗ ಆಸ್ತಿ ನೀವು ಆಚರಣೆ ಮಾಡಿದ್ರಿ, ಅದು ತಪ್ಪು. ಈಗ ಅದನ್ನು ಈ ಆರೋಪ ಕೇಳಿ ಬಂದಿತ್ತು. ಈ ಗ್ರಾಮ ಪಂಚಾಯತಿ ಅಧಿಕಾರಿಯಾಗಿರುವಂತಹ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಅರುಣ್ ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ಅರುಣ್ ಸರ್, ಹಾ ಸರ್, ನೇರವಾಗಿ ಅಲ್ಲಿನ ಗ್ರಾಮಸ್ಥರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು. ಅಂದ್ರೆ ಇದಕ್ಕೆಲ್ಲ ಕಾರಣ ಅರುಣ್ ಸರ್ PDO ಅವರು ಏರಿಕೆ ಮಾಡ್ಬಿಟ್ಟಿದ್ದಾರೆ, ಇವರು ಒಳೊಳಗೆ ಮಾತನಾಡ್ಕೊಂಡು ಅಂತ. ಇದಕ್ಕೆ ಏನ್ ಹೇಳ್ತೀರಿ ಸರ್ ಆರೋಪಕ್ಕೆ? ಹಾಗೆ ನಾನು ವೈಯಕ್ತಿಕವಾಗಿ ನಾನು ಒಬ್ಬನ ಅಂತೂ ಮಾಡಕ್ಕೆ ಸಾಧ್ಯನೇ ಇಲ್ಲ. ಮೇಲಿಂದ ನಮ್ಗ ಕರ್ನಾಟಕ ಸರ್ಕಾರ ಆಗ್ಲಿ, ಮಾನ್ಯ ಜಿಲ್ಲಾ ಪಂಚಾಯತ್ ಆಗ್ಲಿ, ತಾಲೂಕಾ ಪಂಚಾಯತ್ ಏನ್ ಸರ್ಕ್ಯುಲರ್ ಗಳನ್ನು ಹೊರಡಿಸಿದ್ದಾರೆ, ಆ ಆದೇಶದಂತೆ ನಾವು ವ್ಯಾಲ್ಯೂಯೇಷನ್ ಏನ್ ಲೋಕೋಪಯೋಗಿ ಇಲಾಖೆ ಆಗ್ಲಿ ಮತ್ತು ಸಬ್ ರಿಜಿಸ್ಟರ್ ಇಲಾಖೆಯಿಂದ ಏನ್ ಸರ್ಕ್ಯುಲರ್ ಬಂದೈತಿ, ಆ ಸರ್ಕ್ಯುಲರ್ ಪ್ರಕಾರ ಅವರು ಉದ್ದ ಆಗಲ್ಲ ಮೊದಲು ಏನಿತ್ತು ಅವ್ರದ್ದು ಸರಿಯಾದ ಉದ್ದ ಆಗಲ್ಲ ಇದ್ದಿರ್ಕಿಲ್ಲ. ಅವ್ರು ಯಾವಾಗ ಡೋರ್ ಟು ಡೋರ್ ಹೋಗಿ ಅವರ ಮೆಜರ್ಮೆಂಟ್ ನಾವು ತೆಗೆದುಕೊಂಡಿದ ನಂತರ ಉದ್ದ ಆಗಲ್ಲ ಸರಿಯಾಗಿ ಬಂದ್ಬಿಟ್ಟು, ಮೊದಲ ಏನಿತ್ತು ಅಂದಾಜು ಈಗಾಗಲೇ ಏನ್ 2 ವರ್ಷ ಹಿಂದ ಮ್ಯಾನ್ಯುಯಲಿ ಡಿಮಾಂಡ್ ಬುಕ್ ಪ್ರಕಾರ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿತ್ತು. ಆಮೇಲೆ ಸರ್ಕ್ಯುಲರ್ ಬಂದ ನಂತರ ಪ್ರತಿ ಮನಿಗೆ ಸರ್ವೆ ಮಾಡಿ ಆಸ್ತಿ ಅವರ ಸರಿಯಾದ ಆಸ್ತಿ ಗುರುತ ಹಿಡಿಸಿ ಅವರ ಎಷ್ಟು ವರ್ಷದ ಮನೆ ಇದೆ, ಒಂದು RCC ಮನೆ ಒಂದು 10 ವರ್ಷದ ಇದೆ, ಹಳೆ ಮನೆ ಒಂದು 50 ವರ್ಷದ ಇದೆ, ಅದ ಸೌಕಳಿ ಪ್ರಕಾರ ಹಿಂದಿನ ಅಂದ್ರೆ ಟ್ಯಾಕ್ಸ್ ಆಟೋಮೆಟಿಕ್ಲಿ ಅಲ್ಲಿ ನಾವು P2 ಪಂಚತಂತ್ರ 2.0 ಅಪ್ಡೇಟ್ ಆಗಿದೆ. ಆ ಜನರಿಗೆ ಏನಾಗ್ತಾ ಇದೆ, ನಾವು ಪ್ರತಿಯೊಂದು ಪ್ರಾಪರ್ಟಿ ಸರ್ವೆ ಮಾಡಿದ ನಂತರ ಅಪ್ಲೋಡ್ ಮಾಡಿದ ಸರ್ವೆ ಕೆಲಸನೂ ಗ್ರಾಮಸ್ಥರು ಕಡೆಯಿಂದ ಮಾಡಿಸಿದೈತಿ ನಮ್ಮ ಸೋಷಿಯಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಟೀಮ್ ಮತ್ತು ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಸದಸ್ಯರ ವತಿಯಿಂದ. ಬಟ್ ಏನಾಗೈತಿ, ಅವ್ರೀಗ ವ್ಯಾಲ್ಯೂಯೇಷನ್ ನಮ್ಮ ಸಿಟಿ ಸಮೀಕ್ಷೆ ವಿಲೇಜ್ ಇರೋದ್ರಿಂದ ಹೆಚ್ಚಿಗೆ ಅದ ಜನರೇಟ್ ಆಗೈತಿ. ಅದನ್ನು ಲಾಸ್ಟ್ 2022-23 ಮ್ಯಾನ್ಯುಯಲಿ ಮುಖಾಂತರ ನಾವ್ ಏನ್ ಕಲೆಕ್ಷನ್ ಮಾಡ್ತಿದ್ವಲ್ಲ ಅದ ಪ್ರಕಾರ ಮಾಡ್ರಿ ಅಂತ ಅವ್ರ ನಮ್ಮ ಪಂಚಾಯತಿ ಸದಸ್ಯರಿಗೆ ಆಗ್ಲಿ ಮನವಿ ಇದರ ಮುಂದ ಮೋರ್ಚಾ ಮುಖಾಂತರ ಅವರು ಮನವಿ ಕೊಟ್ಟಿದ್ರು. ಆಮೇಲೆ ಮೊನ್ನೆ ನಾನ ಗ್ರಾಮ ಸಭಾ ಅರೇಂಜ್ ಮಾಡಿ ಗ್ರಾಮ ಸಭಾ ಕಂಡಕ್ಟ್ ಮಾಡಿ ತಮ್ಮ ಏನ್ ಪ್ರಸ್ತಾವ ಇದೆ ಅದು ನಾವು ಎಲ್ಲಾ ಪಂಚಾಯತಿ ತಾಲೂಕಾ ಪಂಚಾಯತಿಗೆ ಕಳಿಸಿರ್ತೀನಿ. ಅವ್ರ ಅದರಲ್ಲಿ ಕಡಿಮೆ ಮಾಡಾಕ ಮತ್ತ ಇವ್ರ ಊರ ಜನರದ ಏನಿದೆ ಕಡಿಮೆ ಮಾಡಾಕ ಅವಕಾಶ ಕೊಡ್ರಿ. ಏಪ್ರಿಲ್ ನೆಕ್ಸ್ಟ್ 25-26 ಫೈನಾನ್ಸಿಯಲ್ ಇಯರ್ ದಿಂದ ಕಡಿಮೆ ಮಾಡಾಕ ಅವಕಾಶ ಮಾಡ್ತೇನೆ ಅಂತ ಹೇಳಿದೆ. ಹಾ ಸರ್, ಹಾ ಸರ್, ಅದೇ ಈಗ ಏನೈತಿ 2022-23 ಎಷ್ಟು ಟ್ಯಾಕ್ಸ್ ಐತ್ರಲ್ಲ ಅದನ್ನ ಅಷ್ಟೇ ಮಾಡ್ರಿ ಅಂತ ಹೇಳ್ತಾ ಇದಾರೆ. ಈಗ ಊರ ಹೆಚ್ಚಿದೆ ಸರ್, ಪಾಪ್ಯುಲೇಷನ್ ಇರೋದು 25,000 ಮೇಲೆ ಆಗಿದೆ. ಆಮೇಲೆ ಅಲ್ಲಿ ನೀರಿನ ಸೋರ್ಸ್ ಈಗೆಲ್ಲ ಪಂಚಾಯತಿ ಸ್ಟಾಫ್ ಪೇಮೆಂಟ್ ಆಗ್ಲಿ, SC/ST ಫಂಡ್ ಆಗ್ಲಿ, ಆಮೇಲೆ ಇತರದ ಸೇಸ್ ಗೌರ್ಮೆಂಟ್ ಸೇಸ್ ತುಂಬೋದು ಆಗ್ಲಿ, ಅದ ಜನರೇಟ್ ಹೆಚ್ಚಿಗೆ ಆಗೈತಿ. ಅದು ನಾವು ಆಸ್ ಪರ್ ಗೌರ್ಮೆಂಟ್ ಆರ್ಡರ್ ಪ್ರಕಾರ ನಾ ಎಲ್ಲ ಕ್ಲಿಯರ್ ಮಾಡಿದ್ದೇನೆ. ಈಗ ಅವ್ರ ಜನರದ ಪೂರ್ತಿ ಸದಸ್ಯರುನು ಮತ್ತೆ ಗ್ರಾಮಸ್ಥರ ಈಗ ಅದು 22-23 ಏನ್ ಟ್ಯಾಕ್ಸ್ ಇದೇನೆ ಅದನ್ನ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿದಾರೆ. ಅದನ್ನ ತರಾವ್ ನಾವು ಪಾಸ್ ಮಾಡಿ ಮೊನ್ನೆ CO ಸಾಹೇಬ್ರಿಗೆ ಆಗ್ಲಿ ಮೊನ್ನೆ EO ಸರ್ ಆಗ್ಲಿ ಪ್ರಸ್ತಾವನೆ ಕಳ್ಸಿದೇನ್ರಿ. ಅವ್ರ ನನಗ ಅವಕಾಶ ಮಾಡಿಕೊಟ್ಟಿದ್ನಂದ್ರೆ ನೆಕ್ಸ್ಟ್ ಫೈನಾನ್ಸಿಯಲ್ ಇಯರ್ ದಿಂದ ಒಂದ್ ಕಮಿಟಿ ಮಾಡಿ ಈಗ ಮೋರ್ಚಾದಲ್ಲಿ ಭಾಗವಹಿಸಿದವರು ಮತ್ತ ನಾವು ಏನ್ ಕಮಿಟಿ ಮಾಡಿ ಅದ ಟ್ಯಾಕ್ಸ್ ಫಿಕ್ಸೇಷನ್ ಕಡಿಮೆ ಮಾಡಿ ಮುಂದಿನ ಫೈನಾನ್ಸಿಯಲ್ ಇಯರ್ ದಿಂದ ಇದು ಇಂಪ್ಲಿಮೆಂಟ್ ಮಾಡ್ತೇನಂತ ನಾ ಇಷ್ಟೇ ಹೇಳಿದ್ದೀನಿ. ಇಷ್ಟೇ ತೆಗೆದಿದ್ದೇನೆ. ಹಾ ಸರ್, ಏಕಾಏಕಿ ಮಾಡಬಹುದು. ಈಗ 10%, 20% ಆ ರೀತಿಯಾಗಿ ಮಾಡ್ತಾ ಇದ್ರು. ಆದ್ರೆ ನೇರವಾಗಿ 1ರಿಂದ 10,000ಕ್ಕೆ ಏರಿಸ್ಬಿಡ್ತಾರೆ ಅಂದ್ರೆ ನಾವು ಎಲ್ಲಿಂದ ಕಟ್ಟೋದು ಬಡಬಗ್ರು ಅಂತ? ಇಲ್ಲ ಮತ್ತು ಏನಾಗಿದೆ ಸರ್, ಅದ ಮೊದಲು ಪಂಚತಂತ್ರ
ಪಂಚಮಿತ್ರ BRS ಮಾಡ್ತಿದ್ರಲ್ಲ ಅವಾಗ ಆರ್ಯರ್ಸ್ ಇದ್ದಿದ್ದು ಕೆಲವೊಂದ್ ಮಂದಿದ್ದು ಬಂದಿದಿ ಮತ್ತು ಅಲ್ಲೇ ಏನೈತಿ ದೊಡ್ಡ ದೊಡ್ಡ ಮಂದಿದ್ದು ಒಂದ್ 5 ಗುಂಟೆ 7 ಗುಂಟೆ ಜಾಗ ಇದ್ರ ಅದ ಉದ್ದ ಆಗಲು ತಗೊಂಡ್ರ ಅದು ಸೈಟ್ ಓಪನ್ ಸೈಡ್ ಇಷ್ಟು ಯಾಕೆ ಟ್ಯಾಕ್ಸ್ ತಗೋತೀರಿ ಅಂತ ಅವ್ರದ್ದು ಹೇಳಿಕೆ. ನಮ್ಮ ಬನವಿ ಹಾಕ್ಲಿಕ್ಕೆ ದನಗಳ ರೈತರ ಮಂದಿ ಅದೇವೆ ಆ ಉದ್ದೇಶದಿಂದ ಹೇಳಿದ್ದಾರೆ. ನಾವು ಮ್ಯಾಕ್ಸಿಮಮ್ ಈಗ ಊರ ಗ್ರಾಮಸ್ಥರದನ್ನ ಡಿಸಿಷನ್ ಐತಂತ ನಾವು ಕಡಿಮೆ ಮಾಡಿ ಅವ್ರ ನೆಕ್ಸ್ಟ್ ಈಗ ಅಂತೂ ಮಾಡಕ್ ಬರಂಗಿಲ್ಲ. ಈಗ 24-25 ಫೈನಾನ್ಸಿಯಲ್ ಇಯರ್ ಕ್ಲೋಸ್ ಆಗಕ್ ಬರ್ತಾ ಇದೆ. ನೆಕ್ಸ್ಟ್ ಏಪ್ರಿಲ್ ನಿಂದ ನಾವು ಅವ್ರ ಎಲ್ಲಾರು ಮತ್ತೆ ಈಗ ಏನ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಡ್ರಿ ಅಂತ ನಿನ್ನೆ ಹೇಳಿದಾರ ಅವ್ರ. ಮತ್ ಅದು ಸಡನ್ಲಿ ನನಗ ಎಲ್ಲಾ ಈಗ ಪ್ರಾಪರ್ಟಿ ID ಈಗ ಕರೆಕ್ಷನ್ ಕಳಿಸ್ಬೇಕಾಗ್ತದೆ ಇಒ ಸಾಹೇಬ್ರ ಲಾಗಿನ್ಕ. ಅವ್ರ ನನಗ ಸರಿಯಾದ ಎಲ್ಲಾ ಪ್ರಾಪರ್ಟಿ ಯಾವ್ಯಾವ ಮತ್ತ ಸರ್ವೆಗೂ ಹೋಗ್ತೇವ್ ಡೋರ್ ಟು ಡೋರ್ ಒಂದ್ ರ್ಯಾಂಡಮ್ ವೈಸ್ ಒಂದು 4-5 ಓಣಿಗಳಲ್ಲಿ ಹೋಗಿ ಒಂದ್ RCC ಮನಿ, ಹಂಚಿನ ಮನಿ, ಶೇಡ್ ಅದು ಎಷ್ಟ ಅವ್ರದ ಮೆಜರ್ಮೆಂಟ್ ಕೊಡ್ತಾರ ಅದು ಸೌಕಳಿ ಪ್ರಕಾರ ಮತ್ತೆ ಅಲ್ಲಿ ಪಿತ್ತುದಲ್ಲಿ ಏನ್ ಚಾರ್ಟ್ ಹಾಕಿದಾರಲ್ಲ ಆ ಪ್ರಕಾರ ಅಪ್ಡೇಟ್ ಆಗ್ತಾ ಇದೆ. ಅದ ಕಡಿಮೆ ಮಾಡಾಕ ನಾವು ಸಹಕಾರ ಮಾಡ್ತೀರಂತ ಇಷ್ಟ ಹೇಳಿದ್ದೇನೆ ಸರ್. ಈಗ ಜನರ ಅವ್ರ ಪಬ್ಲಿಕ್ ಎಲೆಕ್ಟೆಡ್ ಮೆಂಬರ್ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗ್ಲಿ ಸದಸ್ಯರಿಗೆ ಕೇಳ್ತಾ ಇಲ್ಲ. ನಮ್ಗ ಪ್ರಶ್ನೆ ಕೇಳ್ತಿದ್ರು ಅವ್ರು. ನಾನು ನಮ್ ಸರ್ಕಾರ ಅದು ಸರ್ಕಾರದಿಂದ ಬೇಗ ಅವರಿಗೆ ಕಡಿಮೆ ಆಗುವಂತ ಕೆಲಸಗಳನ್ನ ನಿಮ್ಮಿಂದ ಮಾಡಿ ಏನ್ ನೀವು ಸಪೋರ್ಟ್ ಕೊಡ್ರಿ. ನಾವು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಿ ಜನರಿಗೆ ಹೆಲ್ಪ್ ಮಾಡೋದು ನಾನು ಉದ್ದೇಶ ಆಸ್ ಪರ್ ನಿಯಮ ಪ್ರಕಾರ ನಾವು ಸಹಕಾರ್ಯ ಮಾಡಬೇಕಾಗ್ತದೆ. ಅವ್ರ ಗ್ರಾಮಸ್ಥರದನ್ನು ಮನವಿ ಸ್ವೀಕಾರ ಮಾಡ್ಬೇಕಾಗ್ತೈತಿ. ಸರಿ ಮಾಡುತ್ತೇನೆ ಇಷ್ಟೇ ನನ್ನ ಹೇಳೋದು ಸರ್. ನಾವೇನು ವೈಯಕ್ತಿಕವಾಗಿ ಯಾರ್ದು ಧನ್ಯವಾದಗಳು ಸರ್. ಥ್ಯಾಂಕ್ ಯು ನಮಸ್ಕಾರ. ಎಸ್ PDO ಅವರು ಮಾತನಾಡ್ತಾ ಇದ್ರು. ಇದು ನಾವು ಮಾಡಿರುವಂತದ್ದಲ್ಲ ಸರ್, ಅಥವಾ ನಾನು ಒಬ್ಬನೇ ಕೂತ್ಕೊಂಡು ಮಾಡುವಂತದ್ದಲ್ಲ. ಇದು ಸರ್ಕಾರ ಮತ್ತೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ಪ್ರಸ್ತಾವನೆಯನ್ನ ಇಟ್ಟಿರುವಂತದ್ದು. ಹಾಗಾಗಿ ಏನ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಇದನ್ನ ಹೆಚ್ಚಿಗೆ ಮಾಡಲಾಗಿದೆ. ಅಂದ್ರೆ ಏನ್ ಗ್ರಾಮದಲ್ಲಿರುವಂತಹ ಅವರ ಆಸ್ತಿಗಳೇನಿರುತ್ತೆ ಆ ಆಸ್ತಿಯ ಉದ್ದಗಲ ಮತ್ತೆ ಎಲ್ಲವನ್ನು ಸಹ ಅಳತೆಯನ್ನ ಮಾಡಿದಾಗ ಈ ಒಂದು ಪರ್ಸೆಂಟೇಜ್ ಆಫ್ ಇದನ್ನ ನಾವು ಜಾಸ್ತಿ ಮಾಡ್ಬೇಕಾಗುತ್ತೆ. ಈಗಾಗಲೇ ಅದನ್ನ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋದನ್ನ ನಿಲ್ಸೋದಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ನಿಲ್ಸಿದೀವಿ. ಈ ವರ್ಷದ ಏನು 2025ರ ಒಂದು ಫೈನಾನ್ಷಿಯಲ್ ಇಯರ್ ಏನಿದೆ ಅದನ್ನ ಮುಗಿಸ್ಬೇಕಾಗಿದೆ. ನಂತರ ಏಪ್ರಿಲ್ ನಂತರ ಅಂದ್ರೆ ಮುಂದಿನ ಜೂನ್ ನಂತರ ನಾನು ಇದನ್ನ ಮತ್ತೆ ನಾವು ಪರಿಗಣಿಸ್ತೀವಿ. ಮತ್ತೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಅನ್ನ ಸದ್ಯಕ್ಕೆ ಕಲೆಕ್ಟ್ ಮಾಡ್ತಾ ಇಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟರು. ಖಂಡಿತವಾಗ್ಲೂ ಆ ಕೆಲಸ ಆಗಲಿ, ಯಾವುದು ಕಲೆಕ್ಟ್ ಆಗಬಾರದು. ಜೊತೆಗೆ ಬಡಬಗ್ರರು ಇರುವಂತಹ ಗ್ರಾಮಗಳಲ್ಲಿ ಈ ರೀತಿಯಾದಂತಹ ಧೋರಣೆಯನ್ನ ಮಾಡಬಾರದು. ಯಾಕಂದ್ರೆ 1ರಿಂದ 10,000 ಅಂದ್ರೆ ಅವರಿಗೆ ಸಾಕಷ್ಟು ಬರ್ಡನ್ ಆಗ್ತದೆ. ಆ ನಿಟ್ಟಿನಲ್ಲಿ ಸಹ ಗ್ರಾಮ ಅಧಿಕಾರಿಗಳು ಕ್ರಮವನ್ನು ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯಾದಂತಹ ಹೆಚ್ಚಿಗೆ ವಸೂಲಿಗೆ ಇಳಿಯಕ್ ಹೋಗಬಾರದು. ಮಹಾನಗರ ಪಾಲಿಕೆಯ ಬಾಜುಬೇಕು ಒಂದು ಗಲ್ಲಿನ ಮಹಾನಗರ ಪಾಲಿಕೆದಾಗ ಹೋಗಿ ಸಿದ್ದೇಶ್ವರ ಮಹಾನಗರ ಪಾಲಿಕೆಗೆ ಬಿಟ್ಟು ಟ್ಯಾಕ್ಸ್ ಇಲ್ಲ. ಇಟ್ಟು ಟ್ಯಾಕ್ಸ್ ನೀವು ಯಾಕೆ ಹಾಕ್ತೀರಿ? ಇದು ತಪ್ಪಿರೋದು. ಅದಕ್ಕಾಗಿ ಕರ್ನಾಟಕ ಹೇಳ್ತಾನು ನಾವು ಯಾರು ಟ್ಯಾಕ್ಸ್ ತುಂಬೋದಿಲ್ಲ, ಯಾರು ದೈವಲ್ಲಿ ಹೇಳ್ತು ಟ್ಯಾಕ್ಸ್ ತುಂಬಾಕ್ ಹೋಗ್ಬಾರ್ದು. ಇದಾಗಿ ಯಾರು ಮಾಡ್ತಿಲ್ಲ, ಯಾರು ಮಾಡ್ತಿಲ್ಲ. ಅದ್ರ ಜೊತೆಗೆ TB/198/2021 ದಿನಾಂಕ 28/12/2021 ಮೂಲಕ ಸಂಖ್ಯೆ 1998 ಪ್ರಕಟಿಸಿ ವರದಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಟ್ಯಾಕ್ಸ್ ಏನ್ ಆಚರಣೆ ಮಾಡಿದ್ರಿ ಬಾಡಿಗೆ ನಮ್ಮ ಸ್ವಂತ ಮನೆಗೆ ನಾವು ಬಾಡಿಗೆ ಕಟ್ಟಕ್ಕಾಗ ಈಗ ಆಸ್ತಿ ನೀವು ಆಚರಣೆ ಮಾಡಿದ್ರಿ ಅದು ತಪ್ಪು. ಈಗ ಒಂದು ಮಹಾನಗರ ಪಾಲಿಕೆಯ ಬಾಜುಬೇಕು ಒಂದು ಗಲ್ಲಿನ ಮಹಾನಗರ ಪಾಲಿಕೆದಾಗ ಹೋಗಿ ಸಿದ್ದೇಶ್ವರ ಮಹಾನಗರ ಪಾಲಿಕೆಗೆ ಬಿಟ್ಟು ಟ್ಯಾಕ್ಸ್ ಇಲ್ಲ. ಇಟ್ಟು ಟ್ಯಾಕ್ಸ್ ನೀವು ಯಾಕೆ ಹಾಕ್ತೀರಿ? ಇದು ತಪ್ಪಿರೋದು. ಅದಕ್ಕಾಗಿ ಕರ್ನಾಟಕ ಹೇಳ್ತಾನು ನಾವು ಯಾರು ಟ್ಯಾಕ್ಸ್ ತುಂಬೋದಿಲ್ಲ, ಯಾರು ದೈವಲ್ಲಿ ಹೇಳ್ತು ಟ್ಯಾಕ್ಸ್ ತುಂಬಾಕ್ ಹೋಗ್ಬಾರ್ದು. ಇದಾಗಿ ಯಾರು ಮಾಡ್ತಿಲ್ಲ, ಯಾರು ಮಾಡ್ತಿಲ್ಲ. ಅದ್ರ ಜೊತೆಗೆ TB/198/2021 ದಿನಾಂಕ 28/12/2021 ಮೂಲಕ ಸಂಖ್ಯೆ 1998 ಪ್ರಕಟಿಸಿ ವರದಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಟ್ಯಾಕ್ಸ್ ಏನ್ ಆಚರಣೆ ಮಾಡಿದ್ರಿ ಬಾಡಿಗೆ ನಮ್ಮ ಸ್ವಂತ ಮನೆಗೆ ನಾವು ಬಾಡಿಗೆ ಕಟ್ಟಕ್ಕಾಗ ಈಗ ಆಸ್ತಿ ನೀವು ಆಚರಣೆ ಮಾಡಿದ್ರಿ ಅದು ತಪ್ಪು. ಈಗ ಒಂದು
ಮಹಾನಗರ ಪಾಲಿಕೆಯ ಬಾಜು ಬೇಕು ಒಂದು ಗಲ್ಲಿನ ಮಹಾನಗರ ಪಾಲಿಕೆದಾಗ ಹೋಗಿ ಸಿದ್ದೇಶ್ವರ ಮಹಾನಗರ ಪಾಲಿಕೆಗೆ ಬಿಟ್ಟು ಟ್ಯಾಕ್ಸ್ ಇಲ್ಲ ಇಟ್ಟು ಟ್ಯಾಕ್ಸ್ ನೀವು ಯಾಕೆ ಹಾಕ್ತೀರಿ ಇದು ತಪ್ಪಿಲ್ಲ ಅದಕ್ಕಾಗಿ ಕರ್ನಾಟಕ ಹೇಳ್ತಾನೋ ನಾವು ಯಾರು ಟ್ಯಾಕ್ಸ್ ತುಂಬೋದಿಲ್ಲ ಯಾರು ದೈವಾನಿ ಹೇಳ್ತು ಟ್ಯಾಕ್ಸ್ ತುಂಬಾಕ್ ಹೋಗ್ಬಾರ್ದು ಇದಾಗಿ ಯಾರು ಮಾಡ್ತಿಲ್ಲ ಅದ್ರ ಜೊತೆಗೆ ದಿನಾಂಕ 28/12/2021 ಮೂಲಕ ಸಂಖ್ಯೆ 1998 ಪ್ರಕಟಿಸಿ ವರದಿ ನಿಯಮಗಳಿಂದ ಬಾಧಿತರಾಗುವಂತ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಟ್ಯಾಕ್ಸ್ ಏನ್ ಆಕರಣೆ ಮಾಡಿದ್ರಿ ಬಾಡಿಗೆ ನಮ್ಮ ಸ್ವಂತ ಮನೆಗೆ ನಾವು ಬಾಡಿಗೆ ಕೊಟ್ಟಂಗಾಗಿ ಈಗ ಆಸ್ತಿಯಾರ ನೀವು ಆಕರಣೆ ಮಾಡಿದ್ರಿ ಅದು ತಪ್ಪು ಈಗ ಅದನ್ನು ಮಹಾನಗರ ಪಾಲಿಕೆಯ ಬಾಜು ಬೇಕು ಒಂದು ಗಲ್ಲಿನ ಮಹಾನಗರ ಪಾಲಿಕೆದಾಗ ಹೋಗಿ ಸಿದ್ದೇಶ್ವರ ಮಹಾನಗರ ಪಾಲಿಕೆಗೆ ಬಿಟ್ಟು ಟ್ಯಾಕ್ಸ್ ಇಲ್ಲ ಇಟ್ಟು ಟ್ಯಾಕ್ಸ್ ನೀವು ಯಾಕೆ ಹಾಕ್ತೀರಿ ಇದು ತಪ್ಪಿಲ್ಲ ಅದಕ್ಕಾಗಿ ಕರ್ನಾಟಕ ಹೇಳ್ತಾನೋ ನಾವು ಯಾರು ಟ್ಯಾಕ್ಸ್ ತುಂಬೋದಿಲ್ಲ ಯಾರು ದೈವಾನಿ ಹೇಳ್ತು ಟ್ಯಾಕ್ಸ್ ತುಂಬಾಕ್ ಹೋಗ್ಬಾರ್ದು ಇದಾಗಿ ಯಾರು ಮಾಡ್ತಿಲ್ಲ ಅದ್ರ ಜೊತೆಗೆ ದಿನಾಂಕ 28/12/2021 ಮೂಲಕ ಸಂಖ್ಯೆ 1998 ಪ್ರಕಟಿಸಿ ವರದಿ ನಿಯಮಗಳಿಂದ ಬಾಧಿತರಾಗುವಂತ ಎಲ್ಲ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನ ಪ್ರಕಟಣೆಯ ದಿನಾಂಕದಿಂದ 30 ದಿವಸಗಳ ಒಳಗಾಗಿ ಟ್ಯಾಕ್ಸ್ ಏನ್ ಆಕರಣೆ ಮಾಡಿದ್ರಿ ಬಾಡಿಗೆ ನಮ್ಮ ಸ್ವಂತ ಮನೆಗೆ ನಾವು ಇವತ್ತಿನ ದಿವಸ ನಾವು ಇಲ್ಲಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಈ ಸಭೆಯನ್ನು ಗ್ರಾಮ ಪಂಚಾಯತಿಯಿಂದ ಸಭೆ ಕರೆದಿದ್ರು. ನಾವು ಇಲ್ಲಿ ಸಭೆ ಕೂಡಿದ್ದೆ ಯಾವ ಉದ್ದಾರಕ್ಕೆಪ್ಪ ಅಂತಂದ್ರೆ ನಮ್ಮ ಮಣಿಪಾಳೆ ಬಗ್ಗೆ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿದ್ರು. 1,000 ತುಂಬಲ್ಲಿ ಇವತ್ತು 15,000ದಿಂದ 20,000ವರೆಗೆ ತುಂಬ್ಕೋತಾ ಇದ್ರು. ಆದ ಕಾರಣ ಇವತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಈ ಸಭೆಗೆ ಆಗಮಿಸಿದ್ರು. ಇವ್ರಿಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಟ್ಯಾಕ್ಸ್ ಅನ್ನ ಜಾಸ್ತಿ ತುಂಬ್ಕೋತಾ ಇದ್ರು. ಆ ಕಾರಣದಿಂದ ಈ ಸಭೆಗೆ ಬಂದಿದ್ವಿ. ಇಲ್ಲಿ ನಾವು ಎಲ್ಲರೂ ಕೂಡಿ ಕೇಳಿದಾಗ ಇಲ್ಲ ನಾವು ಮುಂದೆ ಮಾಡ್ತೀವಿ ಅಂತ ಅವರು ನಮಗೆ ಟೈಮ್ ಕೊಟ್ರು. ಈ ಸಭೆಯನ್ನ ಕರೆದಿದ್ದ ಉದ್ದೇಶದಿಂದ ಅವರು ಕರೆಕ್ಟ್ ಆಗಿ ಇದನ್ನ ಸಭೆಯನ್ನು ಮುಗಿಸಿ ಹೋಗಿಲ್ಲ. ಈ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ ಅವ್ರಿಗೆ ನಮ್ಗೆ ಅರ್ಜಿಯನ್ನು ಕೊಟ್ಟು ನಾವು ಅವ್ರಿಗೆ ಆಲ್ರೆಡಿ 2 ತಿಂಗಳ ಹಿಂದೆ ಅರ್ಜಿ ಕೊಟ್ಟಿದ್ವಿ. ಅದಕ್ಕೆ ಅವ್ರು ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಮಾಡ್ತೀವಿ ಅಂತ ಹಾಗೆ ಜಕ್ಕೊಂಡ್ ಬಂದ್ರು. ನೆಕ್ಸ್ಟ್ ಟೈಮ್ ಹೋದಾಗ ಅದೇ ರೀತಿ ಮಾಡಿದ್ರು. ಅದು ಆವಾಗೂ ವಾಪಸ್ ಬಂದಿದ್ವಿ. ಇವತ್ತು ಅವರಾಗೆ ಕರೆದ್ರು ಬಂದಿದೀವಿ. ಇದು ಮೂರ್ ಸರಿ ಮೀಟಿಂಗ್ ಆಯ್ತು. ಇದುವರೆಗೆ ಅವ್ರದ್ದು ಏನು ಇನ್ನ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಈಗ 4ನೇ ಸರಕ್ಕೆ ಏನಾದ್ರು ಅವ್ರು ನಮ್ ಕರೆಕ್ಟ್ ಮಾಡಿ ನಮ್ಮ ಸರಿಯಾದ ಬೆಲೆಯನ್ನು ಕಟ್ಟಿಸ್ಕೊಳ್ಳಿಲ್ಲಪ್ಪ ಅಂತಂದ್ರೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಇನ್ನು 1 ವಾರದಲ್ಲಿ ಗ್ರಾಮ ಪಂಚಾಯತಿಗೆ ಕೀಲಿ ಹಾಕುವಂತ ಕೆಲಸ ಮಾಡ್ತೇವೆ. ಊರ ग्रामस्थರು ಎಲ್ಲರೂ ಕೂಡಿ सर्वांनी सहाय्य करून आमच्या निवेदन ग्रामपंचायतला निवेदन दिलं, त्यामुळे तालुका पंचायतला दिलं, जिल्हा परिषदेला निवेदन दिलं आणि त्याचा परिणाम म्हणून तालुका पंचायतचे देव साहेब इथं आले. त्यांच्यावर आम्ही चर्चा केली. जिल्हा पंचायत ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.